ಅದೇ ಸರ್, ಇದು 1.5 ವರ್ಷ ಗಿಡ ಅಂತ ಹೇಳಿದ್ರಿ. ಹೌದು, ಅದನ್ನು 1.5 ವರ್ಷ ಗಿಡ ಅಂತ ಹೇಳಿದ್ರಿ. ಹಾ. ಈಗ ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ? ಅದೇ ಸರ್, ನಿಮಗೆ ಒಂದು ರೂಟ್ ಡೆವಲಪ್ಮೆಂಟ್ ಸ್ವಲ್ಪ ಡಿಲೇ ಆಗುತ್ತೆ ಅದೊಂದು. ಆಮೇಲೆ ನಾವೇನ್ ಮಾಡ್ತೀವಿ, ಈಗ ಸ್ವಲ್ಪ ಇಮ್ಮೆಚೂರ್ಡ್ ಗಿಡ ಇರ್ತದೆ ಒಂದೊಂದು, ಅದು ಅಲ್ಲೇ ಇದ್ರೆ ಸಮಸ್ಯೆ ಇಲ್ಲ ಅನ್ನೋದನ್ನ ಹಂಗಿರ್ತೀವಿ. ಕೆಲವೊಂದು ಸ್ವಲ್ಪ ಸ್ಟೆಮ್ಮು ಆರೋಗ್ಯಕರವಾಗಿ ಬೆಳೆದ್ಬಿಟ್ಟಿರ್ತದೆ ಒಂದೊಂದು. ನೋಡ್ಬೋದು ನೀವು ಎಷ್ಟು ದೊಡ್ಡದಿದೆ ಈ ಸ್ಟೆಮ್ ತಕ್ಕನಾಗಿ ಈ ಬ್ರಾಂಚಸ್ ಗಳು ಬರೋದು. ಇದನ್ನ ಜಾಸ್ತಿ ದಿನ ಇಲ್ಲಿ ಇಡಕ್ಕಾಗೋದಿಲ್ಲ, ಇದನ್ನ ಚೇಂಜ್ ಮಾಡ್ಲೇಬೇಕು. ಕೆಲವೊಂದು ಏನ್ ಮಾಡ್ತಾರೆ, ಚಿಕ್ಕ ಚಿಕ್ಕ ಗಿಡ ಇರ್ತದೆ, ನಿಮ್ಗೆ ಆಲ್ರೆಡಿ ನೋಡಿ ಇದ್ರ ಸ್ಟೆಮ್ಮು ತುಂಬಾ ಸಣ್ಣ ಇದೆ. ಇದನ್ನ ಇದ್ರಲ್ಲಿ ಇಟ್ಕೊಂಡ್ರೆ ಸಮಸ್ಯೆ ಇಲ್ಲ. ಇನ್ನು ಒಂದು 6 ತಿಂಗಳು ಒಂದು ಇದ್ರಲ್ಲಿ ತೊಂದರೆ ಇಲ್ಲ. ಇದಕ್ಕೂ ಗಿಡ ವ್ಯತ್ಯಾಸ ಇರುತ್ತೆ ನೋಡಿ. ನಾನು ಅದೇ ಇದಕ್ಕೂ ವ್ಯತ್ಯಾಸ ಇಲ್ಲಿ ಮಾತ್ರ ನೋಡ್ಬೇಡಿ ನೀವು ವ್ಯತ್ಯಾಸನ. ಪ್ಲಾಂಟೇಶನ್ ಮಾಡಿದ್ಮೇಲೆ ವ್ಯತ್ಯಾಸ ನೋಡ್ಬೇಕು. ಕೆಲವೊಂದ್ ಗಿಡ ನೀವು ಅಲ್ಲಿ ನಮ್ಮ ತೋಟದಲ್ಲಿ ನೋಡಿದ್ರಿ, ಕೆಲವೊಂದ್ ಚಿಕ್ಕ ಚಿಕ್ಕ ಗಿಡ ಇತ್ತು, ಅದೇ ಏಜ್ ಗಿಡ ಸ್ವಲ್ಪ ದೊಡ್ಡದಾಗಿತ್ತು. ಅದೇ ವ್ಯತ್ಯಾಸ, ಇದಕ್ಕೂ ಅದಕ್ಕೂ ವ್ಯತ್ಯಾಸ ಇರೋದು. ನಿಮ್ ಗಿಡ ಬಲ್ಕ್ ಆಗಿ ಬರ್ಬೇಕು ಅಂದ್ರೆ ಆಲ್ಮೋಸ್ಟ್ ದೊಡ್ಡ ಪ್ಲಾಂಟ್ ಯೂಸ್ ಮಾಡ್ಬೇಕು. ಇಲ್ಲ ನಾನು ಆದ್ಮೇಲೆ ಬಲ್ಕ್ ಮಾಡ್ತೀನಿ, ಚೆನ್ನಾಗಿ ಗ್ರೋತ್ ಮಾಡ್ತೀನಿ ಅನ್ನೋರು ಇದನ್ನ ತಗೊಂಡ್ ಹೋಗ್ಬೋದು. ಆತರ ಆಲ್ರೆಡಿ ಇದು ಸ್ಟೆಮ್ ನೋಡ್ಬೋದು ಸರ್ ನೀವು. ಸ್ಟೆಮ್ ಯಾವುದೇ ಗಿಡ ಆಗ್ಲಿ ತನ್ನ ಬುಡ ಕಾಂಡ ದಪ್ಪ ಇದ್ದಷ್ಟು ಮೇಲ್ಗಡೆ ಬ್ರಾಂಚಸ್ ದೊಡ್ಡದಾಗುತ್ತೆ. ಆತರ ಇದನ್ನು ನೋಡ್ಬೋದು ನೀವು. ಸಣ್ಣ ಬ್ರಾಂಚ್ ಇದೆ, ಇದ್ರ ಬ್ರಾಂಚಸ್ ನೋಡಿ, ಅದು ಬೆಳೆಯೋಕೆ ಕಷ್ಟ ಪಡ್ತದೆ. ಇದನ್ನ ಭೂಮಿಗೆ ಹಾಕೋವರೆಗೂ ಇದು ಹಿಂಗೆ ಇರ್ತದೆ. ಅಷ್ಟೇ ಹೌದು, ಸೇಮ್ ಏಜ್ ಗಿಡನೇ, ಅಷ್ಟೇ ವ್ಯತ್ಯಾಸ ನೋಡಿ. ಆಗನ್ಬೋದು ಏಜ್ ಒಂದೇ ಇದ್ಮೇಲೆ ರೇಟ್ ಒಂದೇ ಇರ್ಬೋದಲ್ಲ, ಏನ್ ಮಣ್ಣು 10 kg ಎಕ್ಸ್ಟ್ರಾ ಇರ್ಬೋದು ಅಂತ ಹೇಳ್ಬೋದು. ನಾವು ಇಂಥದ್ದು ಮಾತ್ರ ಸೆಲೆಕ್ಟ್ ಮಾಡಿ ಅದು ಕೊಟ್ಟಿರ್ತೀವಿ. ಅದಕ್ಕೆ ಹೇಳಿದೆ ಏನಪ್ಪಾ, ಅದನ್ನು 1.5 ವರ್ಷ ಗಿಡ. ಇದ್ರದ್ದು ಸ್ಟೆಮ್ ನೋಡಿ, ಇದ್ರ ಸ್ಟೆಮ್ ಆಗಿದೆ ನೋಡಿ, ಕಾಂಡ ಎಷ್ಟು ದೊಡ್ಡದಿರ್ತದೆ. ಇದನ್ನ ಮಾತ್ರ ನಾವು ರೀಪಾರ್ಟ್ ಮಾಡೋದು. ಇದನ್ನ ಫಸ್ಟ್ ನಾವು 5 kg ಗ್ರೋ ಬ್ಯಾಗ್ ಅಲ್ಲಿ ಹಾಕ್ತಿವಿ, ಒಂದ್ 6 ತಿಂಗಳು ಇರ್ತೀವಿ, ತಿರ್ಗಾ ಅದನ್ನ 10 kg ಬ್ಯಾಗ್ ಹಾಕ್ತಿವಿ. ಆತರ ಡೆವಲಪ್ ಮಾಡಿ ನಿಮ್ಗೆ ಕೊಡೋದು. ಅದಕ್ಕೆ ರೇಟ್ ಹೌದು. ಅದು ಆಮೇಲೆ ಅದ್ರ ಪ್ರೊಸೆಸಿಂಗ್ ಇರ್ತದಲ್ಲ, ಅದಕ್ಕೋಸ್ಕರ ಮತ್ತೆ ಅದು ನಿಮ್ಗೆ ಆರೋಗ್ಯಕರವಾದ ಗಿಡ ಒಂದ್ ಸಿಗ್ತದೆ ಅದ್ರಲ್ಲಿ. ವ್ಯತ್ಯಾಸ ಈಗ ನಿಮ್ಗೂ ನಮಗೂ ವ್ಯತ್ಯಾಸ ಆಲ್ಮೋಸ್ಟ್ ಸೇಮ್ ಇರ್ತದೆ. ಕೆಲವು ಹಿಂಗೆ ಇರೋದಿಲ್ವಲ್ಲ, ಏಜ್ ಸೇಮ್ ಇರ್ತದೆ. ಆತರ ಒಳ್ಳೆ ಬಲ್ಕ್ ಆಗಿರೋ ಮಾಡ್ಬೇಕು, ಸ್ವಲ್ಪ ದೊಡ್ಡದಾಗ ಗಿಡ ಚೆನ್ನಾಗಿ ಹೆಲ್ದಿಯಾಗಿ ಚೆನ್ನಾಗಿ ಕಾಣ್ಬೇಕು ಅನ್ನೋರು ಅದನ್ನ ತಗೊಂಡ್ ಹೋಗ್ಬೋದು. ಹಾಗಾದ್ರೆ ಇದಕ್ಕಿಂತ ಅದು ಬೆಸ್ಟ್. ಆಮೇಲೆ ಕೆಲವೊಂದ್ 2 ವರ್ಷಕ್ಕೆ ಇದು ಫ್ಲವರಿಂಗ್ ಆಗುತ್ತೆ, ಬಟ್ ಕಾಯಿ ಕಚ್ಚಕ್ ಆಗೋದಿಲ್ಲ. ಅದ್ರಲ್ಲೂ ಆಗುತ್ತೆ, ಇದ್ರಲ್ಲೂ ಆಗುತ್ತೆ 2 ವರ್ಷಕ್ಕೆ. ಅದು ಕೆಲವೊಂದ್ಸತಿ ಕಾಯಿ ಬಿಡ್ಬೋದು ಅದ್ರಲ್ಲಿ, ನಿಮ್ಗೆ ಗಿಡ ನಿಮ್ಗೆ ಹೆಲ್ದಿ ಆಗಿರ್ತದೆ. ಆಮೇಲೆ 3ನೇ ವರ್ಷಕ್ಕೆ ನಿಮ್ಗೆ ಬಲ್ಕ್ ಕಾಯಿ ಬರ್ತದೆ. ಇಲ್ಲ ಅಂದ್ರೆ ಒಂದು 50-80 kg ವರೆಗೂ ಬರ್ಬೋದು ಅದ್ರಲ್ಲಿ ನಿಮ್ಗೆ. ಇದ್ರಲ್ಲಿ ಒಂದು 60 kg 50 kg ಆತರ ಬರ್ಬೋದು, ಅಷ್ಟೇ ವ್ಯತ್ಯಾಸ. ಇದಕ್ಕೆ ಎಷ್ಟು ಅಮೌಂಟ್ ವ್ಯತ್ಯಾಸ? ಇದು 100 ರೂಪಾಯಿ ಅಂದ್ರೆ ಅದು 180 ಬರ್ತದೆ. ಆಲ್ಮೋಸ್ಟ್ 3 ಮಂತ್ಸ್ ಕಳೆದಕ್ಕೆ 120 ಆಗಿದ್ರು ಆಗ್ಬೋದು, ಸೀಸನ್ ಮೇಲೆ ಡಿಪೆಂಡ್. ಅದಕ್ಕೆ ನಿಮ್ಗೆ 180 ಇದೆ ಈಗ ಸ್ಟಾರ್ಟಿಂಗ್. ಇನ್ನೊಂದು 10 ರೂಪಾಯಿ 20 ರೂಪಾಯಿ ರೈಸ್ ಆಗ್ಬೋದು, 200 ರೂಪಾಯಿ ರೇಂಜ್ ಅಲ್ಲಿ ಸಿಗ್ಬೋದು. ಆತರ ಸಪೋಸ್ ಈಗ ಬುಕ್ ಮಾಡಿದ್ರೆ ಬೇಕಾದ್ರೆ ಈಗ ನೀವು ಬುಕ್ ಮಾಡಿ ಹೋಗ್ತಿರಲ್ವಾ, ನೀವು ಇನ್ 3 ಮಂತ್ಸ್ ಬಿಫೋರ್ ಅದೇ ರೇಟ್ ತಗೊಂಡ್ ಹೋಗ್ಬೋದು. ಆತರ ಬುಕ್ ಮಾಡಿಲ್ಲ ಅಂದ್ರೆ ರೇಟ್ ಅಲ್ಲ, ಯಾವ ರೇಟ್ ಇರ್ತದೆ ಆ ರೇಟ್ ಕೊಡ್ಬೋದು. ಈಗ ಇನ್ಯಾರು ಬಂದು ಡಿಮ್ಯಾಂಡ್ ಆಯ್ತು, ಇನ್ಯಾರು ಬೇರೆ ಗಿಡ ತಗೊಂಡೋಯ್ತು ಅಂದ್ರೆ ಆಟೋಮೆಟಿಕ್ಲಿ ಇರ್ತದಲ್ಲ, ಡಿಮ್ಯಾಂಡ್ ಜಾಸ್ತಿ ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಹೇಳ್ತೀವಿ. ನೀವು ಇದನ್ನ ಈಗ ಬುಕ್ ಮಾಡೋಕೆ ಅಡ್ವಾನ್ಸ್ ಮಾಡ್ಬಿಟ್ಟು ಹೋದ್ರೆ ನಿಮ್ಗೆ ಯಾವ ರೇಟ್ ಬುಕ್ ಮಾಡಿರ್ತಾರೆ ಅದೇ ರೇಟ್ ಕೊಡ್ತೀವಿ. ಸರಿ, ಅರ್ಥ ಆಗ್ತಾ ಈಗ? ಸರಿ ಸರ್. ಇದು ನಾಟಿ ಗಿಡ ಎಲ್ಲ ತಂದು ಇದು ಮಾಡ್ತೀರಾ? ಈಗ ಅದನ್ನ ತೋರ್ಸೋಣ ನಿನಗೆ, ಒಂದ್ ನಿಮಿಷ. ನೋಡಿ ಸರ್, ಇದು ರೀಡ್ ವೆರೈಟಿ ಸ್ಟೆಮ್ ಇದು. ಓಕೆ, ಬೇರೆ ಹೌದು, ಫಾರ್ ಇಂಪೋರ್ಟೆಡ್ ವೆರೈಟಿ. ಅಂದ್ರೆ ಇಂಪೋರ್ಟೆಡ್ ಅಲ್ಲ, ನಮ್ಮ ಬೇರೆ ಕಡೆ ಸ್ವಲ್ಪ ತೋಟ ಮಾಡಿದ್ದಾರೆ, ಇಂಪೋರ್ಟೆಡ್ ಮಾಡಿ ಆ ತೋಟದಿಂದ ತಂದಿರೋ ಕಟಿಂಗ್ಸ್ ಇದು. ಇದು ರೀಡ್ ವೆರೈಟಿ ನಿಮ್ಗೆ ನಿಮಿಷ ರೀ, ಎಲ್ಲ ಕಾಯಿ ಇತ್ತು ಇದ್ರದ್ದು. ಇದೆಲ್ಲ ಐತೆ ನೋಡಿ, ಆಲ್ಮೋಸ್ಟ್ ಇಲ್ಲೂ ಇದೆ. ಇದು ಸರ್, ಇದು ಅರ್ಲಿ ಸ್ಟೇಜ್ ಅಲ್ಲಿ ಇರೋದು. ಇದು ಎಲ್ಲಾ ಕಾಯಿನೂ ಇದು ಶೇಪ್ ಅಲ್ಲಿ ಬರ್ಬೋದು, ಬಟ್ ರೀಡ್ ವೆರೈಟಿ ಏನಾಗ್ತದೆ, ಈ ರೌಂಡ್ ಶೇಪ್ ಅಲ್ಲಿ ಬರ್ತದೆ. ಬಟ್ ಇದು ನೋಡ್ಬೋದು, ಬಲೂನ್ ವೆರೈಟಿ ಸೇಮ್ ಇದೇ ತರ ಕಾಯಿ ಬರ್ತದೆ. ಬಟ್ ಇದ್ರ ಲೇಯರ್ ನೋಡಿ ನೀವು, ಇಲ್ಲಿ ಚುಕ್ಕಿ ಚುಕ್ಕಿ ತರ ಬಂದು ತಿಕ್ಕಾಗಿ ಒಂಥರ ಡಾರ್ಕ್ ಆಗಿ ಕಾಣಿಸ್ತಿರ್ಬೋದು ನಿಮ್ಗೆ. ವಿಡಿಯೋ ಕಾಣಿಸ್ತದೇನೋ ಗೊತ್ತಿಲ್ಲ. ಹೌದು, ಇದು ಡಾರ್ಕ್, ಇದು ಲೇಯರ್ ಸ್ವಲ್ಪ ಗಟ್ಟಿ ಬರ್ತದೆ. ಮತ್ತೆ ಕಾಯಿ ನೋಡ್ಬೋದು ನೀವು ಎಷ್ಟು ಸ್ಟ್ರೆಂತ್ ಇರ್ತದೆ, ತುಂಬಾ ಗಟ್ಟಿ ಬರ್ತದೆ ಇದ್ರ ಕಾಯಿ. ಮೆಕ್ಸಿಕನ್ ಆಶ್ ಬಿಟ್ರೆ ಇದೊಂದು ನಿಮ್ಗೆ ಕೀಪಿಂಗ್ ಕ್ವಾಲಿಟಿ ನೆಕ್ಸ್ಟ್ ಬರ್ಬೋದು. ಇದು ಇದಾದ್ಮೇಲೆ ನಿಮ್ಗೆ ಇದು ಬರ್ತದೆ, ಪಿಂಕರ್ಟನ್ ಬರ್ತದೆ. ಆತರ ಕೀಪಿಂಗ್ ಕ್ವಾಲಿಟಿಲಿ ಇದಕ್ಕಿಂತ ಬಟ್ ಮಾಡ್ತೀರಾ? ಇದನ್ನ ಅದಕ್ಕೆ ಬಟ್ ಮಾಡಿ, ಅದು ನಾಟಿ ಗಿಡ. ಅದು ನಿಮಿಷ ರೀ, ಇದನ್ನ ರೇರ್ ಸರ್ ಇದನ್ನ ಕೇಳೋದು. ಇದು ನಮ್ಮ ಇಂಡಿಯನ್ ವೆರೈಟಿ ನಮ್ಮ ಹತ್ರನೇ ಐತೆ. ಇದು ನಮ್ಮ ಹತ್ರ ಇಲ್ಲ ಈ ವೆರೈಟಿ. ಇದು ಮಾಡಿದೀವಿ, ಇದು ಬೇಕು ಅಂದ್ರೆ ಬೇರೆ ಹತ್ರ ತರಿಸ್ತೀವಿ, ಕಟಿಂಗ್ಸ್ ಮಾಡ್ಬೋದು ನೀವು. ಇದು ಮೆಚೂರ್ಡ್ ಆಗಿರ್ಬೇಕು. ಇದು ನಾರ್ಮಲ್ ವಾಟರ್ ಅಲ್ಲಿ ವಾಟರ್ ಅಲ್ಲ, ಇದಕ್ಕೆ ಇದು ಬರ್ತದೆ
ಇದ್ರ ಬರ್ತದೆ, ಒಂದು ಪೌಡರ್ ಬರ್ತದೆ, ಓಕೆ ಕಾರ್ಬನ್ ಡೈಜಿಮ್ ಪೌಡರ್ನು ಹಚ್ಬೋದು. ಹಾ ಇಲ್ಲ ಅದ್ನಿಲ್ಲ ಅಂದ್ರೆ ಏನ್ ಸಮಸ್ಯೆ ಇಲ್ಲ. ಇದೇನಾಗುತ್ತೆ ಬೇರೆ ಕಡೆ ಇಂಪೋರ್ಟ್ ಮಾಡ್ಕೊಂಡ್ ಬಂದ್ರೆ ಮಾತ್ರ ಕೆಮಿಕಲ್ ವಾಟರ್ ಅಲ್ಲಿ ಸ್ವಲ್ಪ ಅದ್ದಿ ಯಾವ್ದು ವೈರಸ್ ಗೆಲ್ಸು ಅಲ್ಲಿರೋ ವೈರಸ್ ಇಲ್ಲಿ ಸ್ಪ್ರೆಡ್ ಆಗ್ಬಾರ್ದು ಅನ್ನೋಸ್ಕರ ಮಾಡ್ತೀವಿ. ಓಕೆ ಓಕೆ ಇದೇನಾಗುತ್ತೆ ನಮ್ಮ ಲೋಕಲ್ ಅಲ್ಲಿ ಮಾಡ್ಕೊಂಡ್ ಬಂದ್ರೆ ನಮ್ಮ ಹತ್ರದವರು ತೋಟದಲ್ಲಿ ಕಟ್ ಮಾಡ್ಕೊಂಡ್ ಬಂದ್ರೆ ಇದಕ್ಕೆ ಅದ್ರದ್ದು ಏನು ಅವಶ್ಯಕತೆ ಇರೋದಿಲ್ಲ. ಅದು ನಮ್ಮ ಅಕ್ಕಪಕ್ಕದ ನೇಚರ್ ಆಲ್ಮೋಸ್ಟ್ ಇರ್ತದೆ. ಇದಕ್ಕೆ ಹಿಂಗಿರ್ತದೆ ಆಲ್ಮೋಸ್ಟ್ ನಿಮ್ಗೆ ಒಂದ್ 2 ರಿಂದ 3 ಕಣ್ಣಿದ್ರೆ ಸಾಕಿದ್ಕೆ ನೋಡ್ಬೋದಲ್ಲ. ಇಷ್ಟಿದ್ರೆ ಸಾಕು. ಇಷ್ಟಿದ್ರೆ ಸಾಕು. ನಿಮ್ಗೆ 2 ಬ್ರಾಂಚ್ 3 ಬ್ರಾಂಚ್ ನೀವು 10 ಇದು ಬಿಟ್ರು ಕಣ್ಣು ಬಿಟ್ರು 2ರಲ್ಲಿ ಇಲ್ಲ 3ರಲ್ಲಿ ಬರ್ತದೆ ನಿಮ್ಗೆ ಬ್ರಾಂಚ್. ನಿಮ್ಗೆ ಯಾವ್ದೇ ಬ್ರಾಂಚ್ ನೋಡ್ಬೋದು, 3 4 ಇಷ್ಟೇ ಬರೋದು ನಿಮ್ಗೆ ಬ್ರಾಂಚ್, ಅದ್ರ ಮೇಲೆ ಬರೋದಿಲ್ಲ. 10 ಇಲ್ಲಿವರೆಗೆ ಇಷ್ಟು ಉದ್ದ ಕಟ್ಟಿದ್ರೆ ಪ್ರಯೋಜನ ಇಲ್ಲ. ಇಲ್ಲಿ ವೆಯ್ಟ್ ಬರಬಾರ್ದು ಗಿಡಕ್ಕೆ. ಇದು ಕಟ್ತೀವಲ್ವಾ, ತುಂಬಾ ದೊಡ್ಡ ಕೊಂಬೆಗಳನ್ನೆಲ್ಲ ಹಾಕಿದ್ರೆ ವೆಯ್ಟ್ ಏನಾಗುತ್ತೆ ಸ್ವಲ್ಪ ಬೆಂಡ್ ಆಗುತ್ತೆ. ಹೌದು, ಬೆಂಡ್ ಆಗದೆ ಇದ್ರು ಸ್ವಲ್ಪ ಅದಕ್ಕೆ ಪ್ರೆಷರ್ ಆಗ್ತದೆ, ಅದನ್ನ ಸ್ವಲ್ಪ ಲೇಟ್ ಆಗ್ಬೋದು. ಇದೇನ್ ಮಾಡೋದು ನೋಡಿ, ಈ ತರ ಸ್ಲೈಡ್ ಮಾಡ್ಬೋದು. ಈಗ 3 ಇದೆ ಅಲ್ವಾ, ಸಾಕು, ಅದು 3 ಸಾಕು. ಈ ತರ ಸ್ಲೈಡ್ ಮಾಡಿ ಆಲ್ಮೋಸ್ಟ್ ಸ್ಟ್ರೈಟ್ ಇರೋ ಕೊಂಬೆಗಳನ್ನ ಸೆಲೆಕ್ಟ್ ಮಾಡ್ಬೇಕು ಸರ್. ಅದಕ್ಕೆ ಈ ಫಾರಿನ್ ವೆರೈಟಿಗಳೆಲ್ಲ ಆಲ್ಮೋಸ್ಟ್ ನಾವು ಎಷ್ಟು ಇದಾಗ್ತದೋ, ಒಳ್ಳೆ ಕಟಿಂಗ್ಸ್ ಎಲ್ಲಿ ಸಿಗ್ತದೋ ಆ ತರನೇ ಮಾಡೋದು. ಯಾಕಂದ್ರೆ ಫೇಲ್ಯೂರ್ ಆದ್ರೆ ಇದು ಕಟಿಂಗ್ಸ್ ಇಲ್ಲ ಅಂದ್ರೆ ನಿಮ್ಗೆ 50 ರೂಪಾಯಿ 60 ರೂಪಾಯಿ ಮೇಲೆ ಆಗ್ತದೆ. ಇದು ಒಂದ್ ಕಟ್ಟಿಗೆ, ಇಷ್ಟು ಕಟ್ಟಿಗೆ ಅಷ್ಟೊಂದು ಕಾಸ್ಟ್ಲಿ ಇದು. ಇಂಡಿಯನ್ ವೆರೈಟಿ ನಮ್ಮ ಹತ್ರ ತೋಟ ಇದೆ, ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. ಬಟ್ ಇದು ಬೇರೆಯವ್ರ ಹತ್ರ ತರಿಸೋದಲ್ವಾ, ಅವರು ಸ್ವಲ್ಪ ಎಲ್ಲ ರೇರ್ ವೆರೈಟಿಗಳನ್ನ ರೇಟ್ ಕಾಸ್ಟ್ ಜಾಸ್ತಿನೇ ಇರ್ತದೆ. ನೀವು ಇಂಪೋರ್ಟ್ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿನೇ ಆಗ್ತದೆ. ಇದು ಮೊತ್ತದಿಂದ ವಿಶ್ವಾಸದಲ್ಲಿ ಕೊಡ್ತಾರೆ ಅವರು. ಈ ತರ ಸ್ಟ್ರೈಪ್ ಮಾಡಿ ಸರ್ ನೋಡಿ. ಆಲ್ಮೋಸ್ಟ್ ಇದು ವೆಯ್ಟ್ ಎಷ್ಟು ತರುತ್ತೆ, ಇಲ್ಲಿ ಕಟ್ಟಿದ್ರೆ ಆಗೋದಿಲ್ಲ. ನೋಡ್ಬೋದಲ್ವಾ, ಆಲ್ಮೋಸ್ಟ್ ಈ ತರ ಕೆಂಪು ಆಲ್ಮೋಸ್ಟ್ ಕಂದು ಬಣ್ಣದಲ್ಲಿ ಅಲ್ಲ ಪ್ಲಾಂಟ್ ಗೆ ಈ ತರ ಕಂದು ಬಣ್ಣದಲ್ಲಿರೋ ಗಿಡಗಳು ಮಾತ್ರ ಕಟ್ಟಿದ್ರೆ ಆಲ್ಮೋಸ್ಟ್, ಯಾಕಂದ್ರೆ ಗಮ್ ಟೈಪ್ ಇರ್ತದೆ ನೋಡ್ಬೋದು. ಇಲ್ಲಿ ಗಮ್ ಟೈಪ್ ಇರ್ತದೆ ಆಲ್ಮೋಸ್ಟ್. ಈ ಜೆಲ್ನೆಸ್ ಇರೋದ್ರಿಂದ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ನಿಮ್ಗೆ. ನಿಮ್ಮ ಹಸಿರು ಕೊಂಬೆಗಳು ನೋಡ್ಬೋದು, ಕೆಲವೊಂದು ಹಸಿರುದಿದೆ ನೋಡಿ, ಇದು ತುಂಬಾ ಹಾರ್ಡ್ ಆಗ್ಬಿಟ್ಟೈತೆ. ಇದು ನಾರ್ ತರ ಬರ್ತದೆ ಒಳಗೆ, ಗ್ಲೋ ಇರೋದಿಲ್ಲ. ಆ ಕಟ್ಟಿದ್ರೆ ಏನಾಗ್ತದೆ, ಅಲ್ಲ ಇದ್ರಲ್ಲಿ ಈ ಸ್ಟೆಮ್ ಅಲ್ಲಿ ನಿಮ್ಗೆ ಆ ಗಮ್ ತರ ಇರ್ಬೇಕು, ಇಲ್ಲ ಅದ್ರಲ್ಲಿ ಇರ್ಬೇಕು, ಎರಡರೊಳಗೆ ಒಂದು ಮ್ಯಾಚ್ ಮಾಡ್ಬೇಕು. ಈ ತರ ಇದ್ರಲ್ಲಿ ಡ್ರೈ ಇದ್ದು ಅದ್ರಲ್ಲೂ ಡ್ರೈ ಇತ್ತು ಅಂದ್ರೆ ಅದು ಫೇಲ್ಯೂರ್ ಆಗುತ್ತೆ. ಆ ತರ ಸರ್ ಇದ್ರಲ್ಲಿ ಸೆಂಟರ್ ಗ್ರಾಫ್ಟಿಂಗ್ ಅಂತ ಮಾಡ್ಬೇಕು. ಇದಕ್ಕೆ ಇದ್ರಲ್ಲಿ ಬೆಸ್ಟ್ ಇದು ಇದಕ್ಕೆ ಆಯ್ತಾ. ನೀಡ್ತೀವಿ ಈಗ ನೋಡಿ, ಇಲ್ಲಿ ಕಟ್ ಮಾಡಿದೇವಲ್ಲ ಅದೆಲ್ಲ ಪೂರ್ತಿ ಅದ್ರೊಳಗೆ ಹೋಗ್ಬೇಕು. ನಾವ್ ಎಷ್ಟು ಸ್ಲೈಡ್ ಮಾಡ್ತೀವಿ ಅಷ್ಟಕ್ಕೆ ಮಾತ್ರ ಕಟ್ ಮಾಡ್ಕೋಬೇಕು ಇದನ್ನ. ಇದು ಗ್ರಾಫ್ಟಿಂಗ್ ಟೇಪ್ ಅಂತ ಬರ್ತದೆ. ಕ್ರಾಫ್ಟಿಂಗ್ ಟೇಪ್ ಅಂತ ಬರ್ತದೆ, ಇವೆಲ್ಲ ಮಾರ್ಕೆಟ್ ಅಲ್ಲಿ ಸಿಗ್ತದೆ. ಇದನ್ನ ಇದಕ್ಕೆ ಗಾಳಿ ಮತ್ತೆ ನೀರು ಎರಡು ಇದ್ರೊಳಗಡೆ ಹೋಗ್ಬಾರ್ದು. ಇದು ಹೋಯ್ತು ಅಂದ್ರೆ ಅಲ್ಲಿ ಫಂಗಲ್ಸ್ ಅಟ್ಯಾಕ್ ಆಗ್ತದೆ, ಅದು ಕೊಳ್ತೋಗ್ತದೆ. ಹಿಂಗಾಯ್ತಲ್ವಾ ನೋಡಿ, ಇಷ್ಟು ಈ ತರ ಗಾಳಿ ಎಲ್ಲೂ ನುಗ್ಗಲ್ಲ. ಈ ರೀತಿ ಮಾಡಿದನ್ನ ಮೀಡಿಯಂ ರೇಂಜ್ ಅಲ್ಲಿ ಗಂಟು ಮಾಡ್ಬೇಕು ಸರ್. ಇದನ್ನ ಜಾಸ್ತಿ ಟೈಟ್ ಮಾಡಿದ್ರೆ ಏನಾಗ್ತದೆ, ಇದು ಗಿಡ ಸ್ಪ್ರೆಡ್ ಆದಷ್ಟು ಇದು ಒಳಗಡೆ ಕರ್ಕೊಂಡು ಹೋಗ್ಬಿಡ್ತದೆ. ಆಮೇಲೆ ಇದು ಟೇಪ್ ಮಾಡ್ತೀವಲ್ವಾ, ಆದಷ್ಟು ಅಗಲ ಪಟ್ಟಿ ತರ ಇರ್ಬೇಕು. ಅದು ಈ ರೌಂಡ್ ತರ ಕಟ್ಬಿಟ್ರೆ ಏನಾಗ್ತದೆ, ಒಳಗಡೆ ಬೀರ್ಕೊಂಡು ಏನಾಗ್ತದೆ, ನ್ಯೂಟ್ರಿಯನ್ ಸಪ್ಲೈ ಮೇಲೆ ಹೋಗಲ್ಲ. ಗಿಡ ಚಿಗುರು ಬರ್ತದೆ, ಬಟ್ ನಿಮ್ಗೆ 2 ಎಲೆ 3 ಎಲೆ ಬರ್ತದೆ. ಅದ್ ನಮ್ ಗಿಡ ನೋಡಿದ್ರಲ್ಲ ಅಷ್ಟೊಂದು ಡೆವಲಪ್ ಬರೋದಿಲ್ಲ. ಇದನ್ನ ಈ ತರ ಮಾಡಿ ಇದಕ್ಕೊಂದು ಕ್ಯಾಪ್ ಬರ್ತದೆ, ಜರ್ಮಿನೇಷನ್ ಕ್ಯಾಪ್ ಅಂತ. ಇದನ್ನ ಮಾಡಿದ್ರೆ ಹೊರಗಡೆಯಿಂದ ಯಾವುದೇ ಗಾಳಿ ಬೆಳಕಿನಿಂದ ಯಾವುದೇ ಅಫೆಕ್ಟ್ ಆಗಲ್ಲ ಇದಕ್ಕೆ. ಒಂದಾಯ್ತಾ. ಮತ್ತೆ ಅದು ಈ ಕಣ್ಣುಗಳೆಲ್ಲ ಗಾಳಿಗೆ ಶೀತಕ್ಕೆ ಏನಾಗ್ತದೆ, ಅದು ಓಪನ್ ಆಗ್ಬೇಕು. ಓಪನ್ ಗಾಳಿಲೆಲ್ಲ ಇಟ್ಟರೆ ಅದು ಓಪನ್ ಆಗೋದಿಲ್ಲ. ಅದಕ್ಕೆ ಹೀಟ್ ಪ್ರೊಡ್ಯೂಸ್ ಆಗ್ಬೇಕು. ಅದಕ್ಕೆ ಈ ತರ ಕ್ಯಾಪ್ ಹಾಕಿ ಅದನ್ನ ನೋಡಲಿ ರೈಸು ಬೆಡ್ ತರ ಮಾಡಿದೆ, ಬನ್ನಿ ತೋರಿಸ್ತೀನಿ. ನೋಡಿ ನೋಡಿ ಇದ್ರೊಳಗಡೆ ಈ ತರ ಇಡಬೇಕು ಸರ್. ಇದನ್ನ ಆಲ್ರೆಡಿ ಇಟ್ಟಿದೀವಿ ಅದನ್ನ. ಇದು ಹ್ಯಾಶ್ ವೆರೈಟಿ. ಇದು ನೋಡ್ಬೋದು ಇಲ್ಲಿ. ಇದು ಸ್ಟೆಮ್ ನಿಮ್ಗೆ ತುಂಬಾ ಸಣ್ಣ ಬರ್ತದೆ, ಹ್ಯಾಶ್ ಇದ್ರಷ್ಟು ದಪ್ಪ ಬರೋದಿಲ್ಲ. ಅದು ಇದಕ್ಕೂ ಕವರ್ ಹಾಕಿ ಅದ್ರ ಮೇಲೆ ಇದೊಂದು ಇದು ಪಾಲಿಹೌಸ್ ಎಲ್ಲ ಮಾಡಿದ್ರೆ ಈ ತರ ಕವರ್ ಎಲ್ಲ ಮಾಡಂಗಿಲ್ಲ. ಬಟ್ ಪಾಲಿಹೌಸ್ ಇದಕ್ ಮಾತ್ರ ವರ್ಕ್ ಆಗ್ತದೆ, ಬೇರೆ ಗಿಡಗಳಿಗೆಲ್ಲ ಆಗೋದಿಲ್ಲ. ಅದು ಹೀಟ್ ಏನಾಗ್ತದೆ, ನಿಮ್ ಎಲೆ ಎಲ್ಲ ಲೀಫ್ ಎಲ್ಲ ಒಂಥರ ಕಂದು ಒಂಥರ ಇದಾಗ್ತದೆ, ಬಾಡಾಗ್ತದೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಪಾಲಿಹೌಸ್ ಹೈಟೆಕ್ ಶೆಡ್ ಮಾಡಿಲ್ಲ ನಾವು. ಬೇರೆ ಅದಕ್ಕೆಲ್ಲ ಆಗ್ತದೆ ಅನ್ಬೋದು, ನಮ್ಮ ಬಟರ್ ಫ್ರೂಟ್ ಮಾತ್ರ ಆಗೋದಿಲ್ಲ. ಅದಕ್ಕೆ ನಾವು ಈ ಮೆಥಡ್ ಅಲ್ಲಿ ಇದನ್ನ ಕವರ್ ಮಾಡಿರ್ತೀವಿ ಸರ್. ಇದನ್ನ ಹೆಚ್ಚು ಕಡಿಮೆ ಚಳಿಗಾಲದಲ್ಲಿ ಆದ್ರೆ ನಿಮ್ಗೆ ಅಕ್ಟೋಬರ್ ತಿಂಗಳಿಂದ 1 ತಿಂಗಳ ಮೇಲೆ ಇಡ್ಬೇಕಾಗ್ತದೆ ಇದನ್ನ. ಚಳಿಗಾಲದಲ್ಲಿ ಬಿಸಿಲು ಕಾಲಕ್ಕೆ ನಿಮ್ಗೆ 25 ದಿವಸ 20 ದಿವಸಕ್ಕೆಲ್ಲ ಮೊಳಕೆ ಬರ್ತದೆ. ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಒಂದು 15 ದಿವಸದಿಂದ ಈ ತರ ಸ್ಟಾರ್ಟ್ ಆಗ್ತದೆ ಸರ್. ಇದೆಲ್ಲ ಕಿತ್ ಬಿಡ್ಬೇಕು. ಇದನ್ನ ಬಿಟ್ರೆ ಏನಾಗ್ತದೆ, ಇದು ಬೇಗ ಡೆವಲಪ್ ಆಗ್ಬಿಡ್ತದೆ. ಇದು ಡೆವಲಪ್ ಆಗ್ಬಿಡುತ್ತೆ ಬೇಗ. ಇದಕ್ಕೆ ನ್ಯೂಟ್ರಿಯನ್ ಸಪ್ಲೈ ಹೋಗಲಿಲ್ಲ, ಅದು ಬೆಳೆಯೋದಿಲ್ಲ. ಅದಕ್ಕೋಸ್ಕರ ಅದನ್ನ
ಈ ತರ ಮಧ್ಯೆ ಒಂದ್ಸರಿ ತೆಗೆದ್ಬಿಟ್ಟು ಹ್ಮ್ ಆಮೇಲೆ ಇದು ಚಿಗುರು ಬರೋವರೆಗೂ ಅದನ್ನ ತೆಗಿತಾನೆ ಇರ್ಬೇಕು. ತೆಗೆದ್ ಬಂದ್ಮೇಲೂ ತೆಗಿಬೇಕು ಇದನ್ನ. ಈಗ ನೋಡಿ ಚಳಿಗಾಲ ಅಲ್ವಾ, ಹೌದು ನೋಡಿ ಹೆಚ್ಚು ಕಡಿಮೆ ಇದು ಒಂದು 20 ದಿವಸ ಆಗೈತೆ, ಇನ್ನು ಮೂವ್ಮೆಂಟ್ ಸ್ವಲ್ಪ ಕಡಿಮೆ ಇದು. ಕಡಿಮೆ ಒಂದು ತಿಂಗಳ ಮೇಲೆ ಇಡಬೇಕಾಗ್ತದೆ ಇದನ್ನ. ಒಂದು ತಿಂಗಳ ಮೇಲೆ 10 ದಿನ ಆಗ್ಬೋದು, 15 ದಿನಾನೂ ಆಗ್ಬೋದು ಕೆಲವೊಂದ್ಸತಿ. ಸ್ವಲ್ಪ ಕೋಲ್ಡ್ ಟೆಂಪರೇಚರ್ ಇತ್ತು ಅಂದ್ರೆ ಸ್ವಲ್ಪ ಜಾಸ್ತಿ ದಿನ ತಗೊಳ್ತದೆ. ಬಿಸಿಲಿದ್ರೆ ಹೌದು. ಅದೇ ನೀವು ಬೇಸಿಗೆ ಕಾಲದಲ್ಲಾಗ್ಲಿ ಬೇರೆ ಇನ್ಯಾವ ಟೈಮಲ್ಲಿ ಆದ್ರೆ ಒಂದು 20 ರಿಂದ 25 ದಿನ ಸಾಕು ಸರ್. ಆಮೇಲೆ ಸ್ಟಾರ್ಟಿಂಗ್ ಮಾಡಿ ಈ ಸ್ಟೇಜ್ ಅಲ್ಲಿ ಬಂದಾಗ ಇಲ್ಲಿ ನೋಡ್ಬೋದು ಹೊಸ ಚಿಗುರು ಬಂದಾಗ ಈ ತರ ಕ್ಯಾಪ್ ನ ತೆಗಿಬೇಕು. ಅವಾಗ ತೆಗೆದ್ರು ಕೂಡ ಇದನ್ನ ನಾವು ಐಸೋಲೇಟ್ಲಿ ಇಟ್ಟಿರ್ಬೇಕು ನಾವು, ಯಾಕಂದ್ರೆ ಇದಿರುತ್ತಲ್ಲ ಹೊಸ ಚಿಗುರು ಬಂದಿರ್ತದೆ, ತುಂಬಾ ಎಳ್ಸಾಗಿರ್ತದೆ. ಇದಕ್ಕೆ ಏನಾಗ್ತದೆ ಆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಈ ಸ್ವಲ್ಪ ಕೀಟ ಬಾಧೆಗಳು ಜಾಸ್ತಿ, ಇದಕ್ಕೆ ಇದನ್ನ ಕವರ್ ಮಾಡಿಲ್ಲ. ಇದು ಹಿಂಗ್ ಮಾಡ್ತೀರಾ, ಇದು ಓಕೆ. ಈಗ ಮರದ ಕ್ರಾಫ್ಟಿಂಗ್ ಮಾಡ್ತಿರಲ್ವಾ, ಅವಾಗ ಇದೇ ತರ ಕ್ಯಾಪ್ ಹಾಕಿರ್ತೀವಿ. ಕ್ಯಾಪ್ ಇದು ಈ ತರ ಕ್ಯಾಪ್ ಹಾಕ್ತಿವಿ, ಈ ತರ ಕ್ಯಾಪ್ ಹಾಕ್ತಿವಿ. ಇಲ್ಲ ಅಂತಂದ್ರೆ ದೊಡ್ಡ ಕವರ್ ಬರ್ತದೆ ಅದಕ್ಕೆ. ದೊಡ್ಡ ಕವರ್ ಬಂದು ಪೂರ್ತಿ ಮಾರಕ್ಕೇನೆ ಟೇಪ್ ಮಾಡ್ಬಿಡ್ತೀವಿ ಅದನ್ನ, ಒಳಗಡೆ ಹೀಟ್ ಪ್ರೊಡ್ಯೂಸ್ ಆಗ್ಲಿ ಅಂದ್ಬಿಟ್ಟು. ಅವಾಗ ಅದ್ರಲ್ಲೆಲ್ಲ ಒಳಗಡೆ ಒಂಥರ ಮಾಯಿಶ್ಚರ್ ತರ ಬಂದು ನೀರ್ ತರ ಚೊಟ್ತಾ ಇರ್ತದೆ ಕೆಳಗಡೆ. ಅವಾಗ ಅದನ್ನ ಒಂದ್ 2 ದಿನಕ್ಕೆ ಒಂದ್ಸರಿ ಓಪನ್ ಮಾಡಿ ತಿರ್ಗಾ ಕಟ್ಬೇಕು ಅದನ್ನ. ಮೊಳಕೆ ಚಿಗುರು ಬರೋವರೆಗೂ ಅದನ್ನ ಕಟ್ತಾನೆ ಇರ್ಬೇಕು. ಅದಕ್ಕೆ ಹೇಳ್ತಾ ಇದೆ, ಯಾಕಂದ್ರೆ ಇದು 2 ಕವರ್ ಹಾಕಿ ಇಲ್ಲ ಇದ್ರಲ್ಲಿ ಇದ್ ಮಾಡ್ಬೋದು. ಇದ್ರಲ್ಲಿ ನ್ಯೂಟ್ರಿಯನ್ ಸಪ್ಲೈ ಕಡಿಮೆ ಇರ್ತದೆ ಇದರಲ್ಲಿ. ಇದಕ್ಕೆ ಏನ್ ಮಾಡ್ತೀವಿ, ಆದಷ್ಟು ಹೀಟ್ ಪ್ರೊಡ್ಯೂಸ್ ಮಾಡಿ ನಾವು ಅದನ್ನ ಕಣ್ಣು ಓಪನ್ ಮಾಡಿ ಚಿಗುರು ಬರ್ಸ್ಬೇಕು. ಬಟ್ ನಿಮ್ ಮರದಲ್ಲಿ ಏನಿರ್ತದೆ ನ್ಯೂಟ್ರಿಯನ್ ಸಪ್ಲೈ ಯಥೇಚ್ಛವಾಗಿರ್ತದೆ. ನೀವು ಸಣ್ಣ ಕೊಂಬೆ ಹಾಕಿದ್ರು ಅದ್ ಪ್ರೆಜರ್ಗೆ ಅದೇ ಓಪನ್ ಆಗಿ ಬಂದ್ಬಿಡ್ತದೆ. ಆ ತರ ಬಟ್ ಆಲ್ಮೋಸ್ಟ್ ನೋಡಿ ಈ ತರ ಆರ್ಡಿಂಗ್ ಬರೋವರೆಗೂ ಇದನ್ನ ಕವರ್ ಮಾಡಿ ಇಟ್ಟಿರ್ಬೇಕು. ಇದನ್ನ ನಾವು ಲೀಫ್ ಎಲ್ಲ ಸ್ವಲ್ಪ ಹಾರ್ಡ್ ಆಗ್ಬೇಕು, ಯಾಕಂದ್ರೆ ಆವಾಗಲೇ ತೆಗೆದು ಇಟ್ಬಿಡ್ಬೋದು. ಸ್ವಲ್ಪ ಇದೆಲ್ಲ ಸ್ವಲ್ಪ ಇನ್ಫೆಕ್ಟ್ ಬರ್ತವೆ ಅದಕ್ಕೆ, ಈಗ ಸ್ವಲ್ಪ ಕೀಟಗಳು ಅಂತ ಟೈಮಲ್ಲಿ ಈ ಎಳೆ ಚಿಗುರನ್ನ ಸ್ವಲ್ಪ ಇದ್ ಮಾಡಿ ತಿನ್ನಕ್ ಬರ್ತದೆ ಅದನ್ನ. ಅಲ್ಲಿ ಅದಕ್ಕೊಂದು ಪ್ರಾಬ್ಲಮ್, ಅದನ್ನ ಕವರ್ ಮಾಡಿ ಇಡ್ಬೇಕು. ಸರಿ ಸರ್, ಆಯ್ತು. ಹಂಗಂದ್ರೆ ನಾವು ಮೇ ತಿಂಗಳು ನಡಿಬೇಕಾದ್ರೆ ಈಗ ಆರ್ಡರ್ ಕೊಟ್ರೆ ಸರ್ ನಿಮ್ಗೆ ಅದೇ ಆರ್ಡರ್ ಒಂದು. ಆಮೇಲೆ ನಿಮ್ಗೆ ಇದೇನಪ್ಪ ಅಂತಂದ್ರೆ ಕೆಲವೊಂದ್ ಕಡೆ ನೀರಿನ ಅಂಶ ಜಾಸ್ತಿ ಇರ್ತದೆ. ಅಂತ ಜಾಗದಲ್ಲಿ ಏನ್ ಮಾಡ್ತೀವಿ ನಾವು, ಮಳೆಗಾಲಕ್ಕೆ ಮಾತ್ರ ಪ್ಲಾಂಟೇಶನ್ ಮಾಡ್ಬೇಕು ಅಂತ ಕೆಲವೊಂದು ನಮ್ಮ ಕಡೆ ಇದಿರೋದು. ಆ ತರದ ಚೆನ್ನಾಗಿ ಬರ್ತದೆ ಅನ್ಬಿಟ್ಟು. ಬಟ್ ಎಲ್ಲಾ ಕಡೆನೂ ಅದು ಸಕ್ಸಸ್ ಆಗೋದಿಲ್ಲ. ನಿಮ್ಗೆ ಡ್ರೈ ಲ್ಯಾಂಡ್ ಅಲ್ಲಿ ಇತ್ತು ಅಂದ್ರೆ ಮಳೆ ಬಿದ್ದು ಡ್ರೈ ಆಗುತ್ತೆ ಅನ್ನೋ ಜಾಗದಲ್ಲಿ ಇದ್ರೆ, ನೀರ್ ನಿಂತ್ಕೊಳ್ತಂತ ಜಾಗದಲ್ಲಿ ರೆಡ್ ಸೈಲ್ ಅಲ್ಲಿ ಜೂನ್ ಜುಲೈ ತಿಂಗಳು ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು ಬೇರೆ ಸ್ವಲ್ಪ ಮಣ್ಣು ಬೇರೆ ಇದ್ರೆ, ಸ್ವಲ್ಪ ನೀರ್ ನಿಂತ್ಕೊಳ್ಳೋ ಜಾಗ ಸ್ವಲ್ಪ ಶೀತ ಪ್ರದೇಶಗಳಿದ್ರೆ, ನೀವು ಮೇ ತಿಂಗಳಲ್ಲಿ ಆಲ್ಮೋಸ್ಟ್ ನಿಮ್ಮ ಟೆಂಪರೇಚರ್ ಮತ್ತೆ ಬಿಸಿಲು ನೋಡ್ಕೊಂಡು ನೀವು ಆಲ್ಮೋಸ್ಟ್ ನೀವು ಅದಕ್ಕೆ ಮುಂಚಿತವಾಗಿ 1 ತಿಂಗಳು 2 ತಿಂಗಳು ಪ್ಲಾಂಟೇಶನ್ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಅದು ನೀವು ಪ್ಲಾಂಟೇಶನ್ಗೆ ಅಂದ್ಬಿಟ್ಟು ಉಂಡಿ ಹೊಡೆದಿರ್ತಾರಲ್ವಾ, ನಿಮ್ ಡ್ರೈ ಲ್ಯಾಂಡ್ ಅಲ್ಲಾದ್ರೆ ಡ್ರೈ ಆಗ್ಬಿಡ್ತದೆ, ಅದು ಅದೇನು ಸಮಸ್ಯೆ ಬರಲ್ಲ. ಬಟ್ ನೀವು ವೆಟ್ ಲ್ಯಾಂಡ್ ಆಗಿದ್ರೆ ಏನಾಗ್ತದೆ, ಆ ಮಳೆ ನೀರು ಬಿದ್ದಾಗ ನೀವು ಹೊಸ ಗುಂಡಿ ತೊಡಿರ್ತಾರಲ್ವಾ, ಅದೆಲ್ಲ ಸ್ವಲ್ಪ ಸಡ್ಲೆ ಇರ್ತದೆ ಮಣ್ಣು ಅಲ್ಲಿ. ಅದೇ ಜಾಗಕ್ಕೆ ಯಥೇಚ್ಛವಾಗಿ ನೀರು ಹೋಗ್ತದೆ. ನೀರು ಹೋದಾಗ ಅದು ಸ್ವಲ್ಪ ಬೇಗ ಡ್ರೈ ಆಗೋದಿಲ್ಲ. ಅದು ಆ ಶೀತ ಮೇಲ್ಗಡೆ ಮಳೆನೂ ಇರ್ತದೆ, ಕ್ಲೈಮೇಟ್ ಅಲ್ಲಿ ಮಳೆನೂ ಬಿದ್ದಿರ್ತದೆ, ಕೆಳಗಡೆ ಶೀತನೂ ಇರ್ತದೆ. ಅಂತ ಟೈಮಲ್ಲಿ ನಿಮಗೆ ಒಂದು 10 ದಿನ ಆತರ ಶೀತದಲ್ಲಿ ಇದ್ಬಿಟ್ರೆ ಗಿಡ ಸತ್ತೋಗ್ಬಿಡ್ತದೆ. ಅದರಿಂದ ನಿಮ್ಗೆ ಬೇರ್ಕೊಳೆ ರೋಗ ಬರೋದು ಜಾಸ್ತಿ ಕೋಲ್ಡ್ ಟೆಂಪರೇಚರ್ ಅಲ್ಲಿ. ಅಷ್ಟು ಅದೇ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಫುಲ್ ಅದನ್ನ ಟೈಮಲ್ಲಿ ಅದನ್ನ ಮಾಡ್ಬೇಕಾಗ್ತದೆ. ಇನ್ ಬೇರೆ ನಿಮ್ಗೆ ರೆಡ್ ಸೈಲ್ ಎಲ್ಲ ಮಾಡೋರಲ್ಲ, ಆಲ್ಮೋಸ್ಟ್ ಜೂನ್ ಜುಲೈ ತಿಂಗಳಲ್ಲೇ ಮಾಡ್ಬೋದು. ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಮಾಡ್ಬೋದು. ಮಳೆಗೆ ಮುಂಚೆನೆ ಸ್ವಲ್ಪ ನಿಮ್ ವೆಟ್ ಲ್ಯಾಂಡ್ ಆದ್ರೆ ಮಾತ್ರ. ನಿಮ್ಗೆ ಡ್ರೈ ಲ್ಯಾಂಡ್ ಇತ್ತು ಅಂತಂದ್ರೆ ಜೂನ್ ಜೂನ್ ತಿಂಗಳಲ್ಲಿ ಮಾಡಿದ್ರೆ ಬೆಸ್ಟ್. ಯಾಕಂದ್ರೆ ಆ ಟೈಮ್ಲಿ ಅದು ಎಷ್ಟೇ ಮಳೆ ಹೋದ್ರೆ ನೀವು ಕೊಟ್ಟ ನೀರು ಸಾಕಾಗೋದಿಲ್ಲ. ಮಳೆ ನೀರು ಬಿದ್ರೆ ಅದು ಸುತ್ತ ಇದಾಗೋದು. ಸುತ್ತಮುತ್ತ ಡ್ರೈ ಫೀಲ್ಡ್ ಇರ್ತದೆ. ಪ್ಲಾಂಟೇಶನ್ ಮಾಡೋ ಜಾಗದಲ್ಲಿ ಕೊಟ್ಟರೆ ಅಕ್ಕಪಕ್ಕ ಲ್ಯಾಂಡ್ ಎಲ್ಲ ಅದನ್ನ ನೀರ್ ಕಳ್ತಾ ಇರ್ತದೆ. ವಾಟರ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಶಾರ್ಟೇಜ್ ಆಗ್ತದೆ. ಅದಕ್ಕೋಸ್ಕರ ನೀವು ಜೂನ್ ಜುಲೈ ತಿಂಗಳಲ್ಲಿ ರೆಡ್ ಸೈಲ್ ಆ ಟೈಮಲ್ಲಿ ಮಾಡ್ಕೋಬೇಕಾಗ್ತದೆ. ಸರಿ, ಹಂಗಂದ್ರೆ ಅದು ಕರ್ರ ಮೇಲೆ ಬೆಳಿಬಹುದು. ಕಪ್ ಮಣ್ಣಲ್ಲಿ ಹೇಳಿದ್ನ ಸರ್, ಕಪ್ ಮಣ್ಣಲ್ಲಿ ಬೆಳಿಬಹುದು. ಬಟ್ ನೀವು ಅದನ್ನ ಚಾಲೆಂಜ್ ಆಗಿ ತಗೊಂಡು ಬೆಳಿಬೇಕು. ನೀವು ಇದ್ರ ರೆಡ್ ಸೈಲ್ ಬೆಳೆದ್ಬಿಟ್ಟು ಹೋಗ್ತಿರಲ್ಲ, ಹಂಗ್ ಮಾಡಕ್ಕಾಗಲ್ಲ. ನಿಮ್ಗೆ 5x5 ಗುಂಡಿ ತೆಗೆದು ಆ ಗುಂಡಿಗೆಲ್ಲ ನೀವು ಇಲ್ಲೂ ಅಂದ್ರೆ ಒಂದು 5x5 ಎಷ್ಟು ಬರ್ತದೆ ಅಷ್ಟು ಮುಚ್ಚಿ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ಅದ್ರ ಮೇಲೆ ನೀವು 1 ಅಡಿ 2 ಅಡಿ ಬೆಳೆ ಮಾಡ್ಬೇಕಾಗ್ತದೆ. 2 ವರ್ಷದವರೆಗೂ ಅದಕ್ಕೆ ರೂಟ್ ಎಲ್ಲಿವರೆಗೂ ಹೋಗ್ತದೆ ಅಲ್ಲಿವರೆಗೂ ನೀವು ರೆಡ್ ಸೈಲ್ ಮಂಚಿಂಗ್ ಮಾಡ್ಬೇಕಾಗ್ತದೆ. 2 ವರ್ಷ ಅಂದ್ರೆ ಒಂದೂವರೆ 2 ಅಡಿವರೆಗೂ ಹೋಗ್ತದೆ. ಅದಕ್ಕೆ ನಿಮ್ಗೆ 5 ಅಡಿ ಅಲ್ಲಿವರೆಗೂ ನಿಮ್ಗೆ ರೂಟ್ ಎಲ್ಲ ಡೆವಲಪ್ ಆಗ್ಬಿಟ್ಟಿರ್ತದೆ. ಅವಾಗ ನಿಮ್ಗೆ ಬ್ಲಾಕ್ ಸೈಲ್ ಆದ್ರೂ ಸ್ವಲ್ಪ ಅದೇ ಸ್ಪ್ರೆಡ್ ಆಗಿ ನಡೀತದೆ, ಏನ್ ತೊಂದ್ರೆ ಇಲ್ಲ. ನಿಮ್ಗೆ 1 ವರ್ಷವಾಗಿ ಸ್ಟಾರ್ಟಿಂಗ್ ಸಣ್ಣ ಗಿಡ ತಗೊಂಡಾಗ ನೀವು ಅದು ಪ್ಲಾಂಟೇಶನ್ ಮಾಡ್ತು ಅಂತಂದ್ರೆ ಸಣ್ಣ ರೂಟ್ ಇರ್ತದೆ. ಅದು ನಿಮ್ಗೆ ಬ್ಲಾಕ್ ಸೈಲ್ ಅಲ್ಲಿ ಸ್ವಲ್ಪ ಶೀತ ಆಯ್ತು ಅಂತ ಸ್ಪ್ರೆಡ್ ಆಗೋದಿಲ್ಲ. ಅದಕ್ಕೋಸ್ಕರ ಅದೊಂದು ಮೆಥಡ್ ಮಾಡಿದ್ರೆ ಮಾಡ್ಬೋದು ಸರ್. ಬ್ಲಾಕ್ ಸೈಲ್ ಅಂದ್ರೆ ತೀರಾ ಬ್ಲಾಕ್ ಸೈಲ್ ಇದ್ರೆ ತೀರಾ ಅಲ್ಲಿ ಯಾವಾಗ್ಲೂ ನೀರಿನ ಗದ್ದೆ ಕೆಸರು ಗದ್ದೆ ಆ ತರದ್ದಾದ್ರೆ ಬರೋದಿಲ್ಲ. ನಾವು ಮಾಡಕ್ಕೂ ಹೋಗ್ಬೇಡಿ ಅಂತ ಹೇಳ್ಬಿಡ್ತೀವಿ. ನಿಮ್ ಡ್ರೈ ಲ್ಯಾಂಡ್ ಅಂತ ಹೇಳಲ್ಲ, ಅದಕ್ಕೆ ಡ್ರೈ ಲ್ಯಾಂಡ್ ನಮ್ದು ಬಾವಿಲಿ ನಾವೇ ನೀರು. ಅದೇ ನೀವು ನೀರ್ ಕೊಡೋಂತ ಜಾಗದಲ್ಲಿ ಇದ್ರೆ ಸಮಸ್ಯೆ ಇಲ್ಲ. ಬೇರೆಯವರು ಸುತ್ತಮುತ್ತ ಜಮೀನೆಲ್ಲ ಮಾಡಿ ಭತ್ತ ಎಲ್ಲ ಬೆಳೆದು ಎಲ್ಲ ಕೆಸರು ಗದ್ದೆ ಮಾಡಿ ನಿಮ್ದೊಂದ್ ಮಾತ್ರ ಡ್ರೈ ಇಟ್ಕೊಂಡಿರ್ತೀವಿ ಅಂದ್ರೆ ಸಮಸ್ಯೆ ಇಲ್ಲ. ಯಾಕಂದ್ರೆ ಮಳೆ ಅದು ಬೆಳಿಬೋದು. ಮಳೆನ ಇನ್ ಕೇಸ್ ಮಳೆಗಳೇನು ಬಂದು 1 ವಾರ 15 ದಿವಸ ಮಳೆ ಇರ್ಬೋದು ಅಂತಂದ್ರೆ ಅಲ್ಲಿ ಹೋದಂಗೆ ಅದು ಆ ತರ. ಓಕೆ ಓಕೆ
ಅದೇ ನಿಮ್ದು ಇಲ್ಲಿ ನೋಡಿದೆ ಹಾ. ಈ ತರ ಇರಬಾರ್ದು ಅದಕ್ಕೆ. ಆ ತರ ನೋಡಿ ಅಲ್ಲಿ ನೋಡಿದ್ರಲ್ಲ ಆ ಕೆಸರು ಗದ್ದೆ ಭತ್ತ ಎಲ್ಲ ಬೆಳೆದು ಬ್ಲಾಕ್ ಸಾಯಿಲ್ ಅದು. ಅಷ್ಟೊಂದು ಕೆಸರು ತರ ಬರಬಾರ್ದು ಅಂತ ಜಾಗದಲ್ಲಿ ಬರೋದಿಲ್ಲ ಸರ್ ಇದು. ಇಂಥ ಜಾಗ ಬರಲ್ಲ. ನಾವು ನೀರು ಕುಡಿದು ನೀರಲ್ಲಿ ನಿಂತ್ಕೋಬಾರ್ದು ಸರ್, ನೀವು ಕೊಟ್ಟಂತ ನೀರು ಮಾತ್ರ ತಗೋಬೇಕು. ಆ ತರ ಇದ್ರೆ ನಡೀತದೆ. ಸ್ವಲ್ಪ ಅಪ್ಪಿದ್ರೆ ನೀರು ಹೋಗೋ ತರ ವ್ಯವಸ್ಥೆ ಇದ್ರೆ ಇಲ್ಲಿ ವ್ಯವಸ್ಥೆ ಇಲ್ಲ ನೋಡ ಅಂತ. ಈಗ ಅಲ್ಲಿ ಅಪ್ಪಿದೆ ಅಲ್ವಾ, ಅಲ್ಲಿ ವ್ಯವಸ್ಥೆ ಐತೆ. ಅಲ್ಲಿಂದ ನೀವು ಟ್ರಂಚ್ ತರ ಮಾಡಿ ಕೆಳಗಡೆ ಬಿಡ್ಬೋದು. ನೀವು ಓಪನ್ ಫೀಲ್ಡ್ ಅಲ್ಲಿ ಈ ತರ ಎಲ್ಲ ಒಂದ್ ಪ್ಲಾಟ್ ನೆಲ ಇದೆ ಅಂತಂದ್ರೆ ಅಲ್ಲ ಆಗೋದಿಲ್ಲ. ಸರಿ ಸರಿ. ಅದಕ್ಕೆ ನೋಡಿ ಇದ್ರಲ್ಲಿ ನೀವು ಇದು ಬಟರ್ ಫ್ರೂಟ್ ಅಂತಲ್ಲ, ಯಾವುದೇ ಹಾಕಿದ್ರು ಇದ್ರಲ್ಲಿ ಬರೋದಿಲ್ಲ. ಆತರ ಇದ್ರಲ್ಲಿ ಭತ್ತ ಮಾತ್ರ ಬೆಳಿಬಹುದು, ಬೇರೆ ಯಾವ್ದು ಇದ್ರ ಬೆಳೆಯಕ್ಕಾಗಲ್ಲ. ಆತರ ಡ್ರೈವಿಂಗ್ ಸಿಸ್ಟಮ್ ಇದ್ರೆ ಅದೇ ಆತರ ಇದ್ರೆ ಸಿಸ್ಟಮ್ ಟ್ರಂಚ್ ಸಿಸ್ಟಮ್ ಮಾಡಿ ಬೆಳಿಬಹುದು. ಈ ತರ ನೀರು ನಿಂತ್ಕೊಂಡ್ರೆ ಕಷ್ಟ, ಯಾವ್ದೇ ಬರಲ್ಲ, ಏನು ಬರಲ್ಲ, ಭತ್ತವನ್ನು ಬೆಳಿಬಹುದು. ಆತರ. ಸರಿ ಸರಿ. ನಮ್ದು ನೀರು ಹೋಗೋ ತರ ಐತೆ. ಅದೇ ನಮ್ದು ಆಲ್ಮೋಸ್ಟ್ ನೀವು ನೋಡೋದ್ರಲ್ಲ ಅಲ್ಲಿ ನಮ್ದು ಬ್ಲಾಕ್ ಸೈಲೆ, ಬಟ್ ನಾವು ಹೈಟ್ ಮಾಡಿ ಜಮೀನು ಈರ್ ಜಮೀನಿಗೂ ನಮ್ ಜಮೀನಿಗೂ ಹೈಟ್ ಮಾಡಿ ಎಷ್ಟಿದೆ ಅಂತ ಆಲ್ಮೋಸ್ಟ್ 1 ಅಡಿ ಹೈಟ್ ಮಾಡಿದೀವಿ ನಾವು. ಅದರಲ್ಲಿ ಮೊದ್ಲು ಕಬ್ಬು ಬೆಳೆಕ್ ಆಗ್ತಿಲ್ಲ ಇದ್ರಲ್ಲಿ, ನಾವೀಗ ಕಬ್ಬು ಬೆಳಿತಾ ಇದೀವಿ. ಈಗ ನಾವು ನೋಡಿದ್ರಲ್ಲಿ ತೇವರಿ ಮೇಲೆ ಒಂದಷ್ಟು ಗಿಡ ಹಾಕಿದೀವಿ ನಾವು, ಚೆನ್ನಾಗಿ ಬಂದೈತೆ. ಬನ್ನಿ ಹಿಂದ್ಗಡೆ ಬನ್ನಿ, ಒಂದೆರಡು ನಾಟಿ ಗಿಡ ಹಾಕಿದೀನಿ. ಅದೇ ಬಂದೆ ತೋರಿಸ್ತೀನಿ ಬನ್ನಿ. ಇದು ನಾಟಿ ಗಿಡ, ಇದು ನಾಟಿ ಗಿಡನಾ? ನೋಡಿ ಇದು ಮೊದ್ಲು ಈ ರೇಂಜ್ ಅಲ್ಲಿ ಇತ್ತು ನಮ್ದು ಜಮೀನು, ಈ ಹೈಟ್ ಇತ್ತು. ಸೇಮ್ ಬ್ಲಾಕ್ ಸೈಲೆ ನಮ್ದು. ಇಲ್ಲಿ ಅಲ್ಲಿ ಆ ಸೈಲ್ಗೆ ಏನಾಗ್ತೀವಿ, ಅಲ್ಲಿ ನೀವು ಯಾವ ನಿಮ್ ಬಟರ್ ಫ್ರೂಟ್ ಹೌದು ಅದೇ ಮಣ್ಣು. ಆತರ ಏನ್ ಮಾಡ್ತೀವಿ ನಾವು, ಸ್ಟಾರ್ಟಿಂಗ್ ಆಗ್ತಾ ಇದ್ವಿ, ಅಲ್ಲಿ ಏನಾಗ್ತದೆ ಅಕ್ಕ ಇದೇ ರೇಂಜ್ ಅಲ್ಲಿ ಇತ್ತಲ್ಲ ನಮ್ದು, ಅವರು ಜಮೀನ್ ಮಾಡ್ತಾರೆ ಭತ್ತ ಬೆಳೆದಂದ್ರೆ ಆ ನೀರ್ದೆಲ್ಲ ನಮ್ ಕಡೆ ಬರ್ತಾ ಇತ್ತು. ಮೇಲ್ಗಡೆ ಏನ್ ಬರ್ತಾ ಇರಲಿಲ್ಲ, ಕೆಳಗಡೆ ಶೀತದ ಪ್ರಮಾಣ ಜಾಸ್ತಿ ಆಗಿರ್ತದೆ. ಅದನ್ನ ನಾವು ಹೈಟ್ ಮಾಡಿದ್ಮೇಲೆ ನೋಡಿ ಇವಾಗ ಬರ್ತಾ ಇದ್ವಿ. ಇದು ನಟ್ ಎಷ್ಟು ತಿಂಗಳಾಯ್ತು? ಇದು ಸರ್ ಗಿಡವಾಗ್ಲೇ ನೆಡವಾಗ್ಲೇ 1.5 ವರ್ಷ ಆಗಿತ್ತು ಇದಕ್ಕೆ. ನೆಟ್ ಒಂದು 7 ತಿಂಗಳಾಗಿರ್ಬೋದು. ಈಗ ನಟ್ 7 ತಿಂಗಳಾಯ್ತು, ಏನಾಗಿಲ್ಲ. ಇದು ನಾಟಿ ಗಿಡ, ಇದು ನೀವು ಯಾವ ತಿಂಗಳು ಯಾವ ಸಮ್ಮರ್ ನೆಟ್ಟಿರೋದಕ್ಕೆ ಏನು ಡ್ಯಾಮೇಜ್ ಆಗಲ್ಲ. ಇದು ನಾವು ಮೇಂಟೆನೆನ್ಸ್ ನೀವು ನೋಡಬಹುದು. ಇದು ಕ್ರಾಫ್ಟ್ ಮಾಡಿರೋದು ಯಾವುದು ನಟ್ ಇಲ್ಲ ಇದರಲ್ಲಿ? ಯಾವುದು ಕ್ರಾಫ್ಟ್ ಇವಾಗ ನೆಟ್ಟಿದೀವಿ ಅಲ್ಲಿ. ಅಂದ್ರೆ ಅದನ್ನ ನಾವೇನ್ ಮಾಡಿದೀವಿ, ಸ್ವಲ್ಪ ಇದ್ರಲ್ಲಿ ನೆಟ್ ಬಿಡ್ಬೋದು, ಎಳ್ಸಿ ಗಿಡ ನೆಟ್ಟಿದೀವಿ ಅಲ್ಲಿ. ಅದನ್ನ ತೋರಿಸ್ತೀವಿ ಏನಾಗುತ್ತೆ, ಎಳ್ಸಿ ಗಿಡ ನೆಟ್ರೆ ಏನಾಗುತ್ತೆ ಅಂತ ತೋರಿಸ್ತೀವಿ. ಅದೇ ಅವ್ರ ಅಪ್ಪ ತೋರಿಸಿದ್ರು. ಬನ್ನಿ. ಅದು ಎಷ್ಟು ತಿಂಗಳಾಯ್ತು ಸರ್ ಅದನ್ನ ನಾಟಿ ಮಾಡಿ? ಸರ್ ಅದು ನಾಟಿ ಮಾಡಿ 1-2 ತಿಂಗಳು ಆಗಿರ್ಬೋದು, ಬಟ್ ಒಂದು 8 ತಿಂಗಳ ಗಿಡ ಅಷ್ಟೇ. ಅದು ಬ್ರಾಂಚಸ್ ನೋಡ್ಬೋದು ನೀವು ಹೆಂಗಿದೆ ಅಂತ. ತೊಂದರೆ ಇರಲ್ಲ ಸರ್? ನಾಟಿ ಗಿಡ ನೀವು ಎಲ್ಲಿ ಬೇಕಾದ್ರೂ ಬೆಳಬಹುದು, ನೀರಿನಂಶ ಕೆಂಪು ಮಣ್ಣು ಹಾಕಿ ನೀವು ನೋಡಿದ್ರಲ್ಲ ಮಿಕ್ಸ್ ಆಗಿದ್ರೆ ಓಕೆ. ಆತರ ರೆಡ್ ಸಾಯಿಲ್ ಮಾಡಿ ನಾವು ಸಣ್ಣ ಎಡೆ ಹೊಡೆದಿವಿ ಅಷ್ಟೇ ಬಿಟ್ಟು. ನೀವು ಗ್ರಾಫ್ಟೆಡ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಇಷ್ಟ ಇಟ್ಟಿದ್ರೆ ಸಾಕು ನಿಮ್ಗೆ. ಆ ಕಡೆ ಈ ಕಡೆ ರೂಟ್ಸ್ಗೆ ಇಷ್ಟು ಸ್ಪೇಸ್ ಇದ್ರೆ ಅವ್ರಿಗೂ ನಿಮ್ಗೂ ಅಷ್ಟಿದ್ರೆ ಸಾಕು. ಈಗ ಅವರು ಏನೇ ಬೆಳ್ಕೊಳ್ಳಿ, ಅವರು ಭತ್ತನೇ ಬೆಳೆದ ನೀರ್ ಗದ್ದನೆ ಮಾಡ್ಲಿ, ಕೆಸರು ಗದ್ದನೆ ಮಾಡ್ಲಿ, ನಮ್ಗೆ ಅದ್ರದ್ದು ನಮ್ಗೆ ತೇವಾಂಶ ಬರೋದಿಲ್ಲ. ನಾವು ಲ್ಯಾಂಡ್ ಅಲ್ಲಿ ಹೋಗಿ ಹೌದು ನಾಟಿ ಎಲ್ಲಿ ನಡ್ತೀವಿ ಕಣ್ಣು ಆ ಕಡೆ ಮಾತ್ರ ಟೈಟ್ ಮಾಡ್ಬಿಟ್ಟು ಮಿಕ್ಕಿದ ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ಅದ್ರಲ್ಲಿ ಬೇಕಾದ್ರೆ ಇದು ಅದೇ ಇದು ನಿಮ್ಗೆ ನಮ್ ಇದ್ರವರೆಗೆ ಹೈಟ್ ಬಂತು ಅಂತಂದ್ರೆ ನಿಮ್ಗೆ ಎಷ್ಟೇ ನೀರ್ ಕೊಟ್ಟರೆ ಅವಾಗ ನೀರ್ ಕಾಣಂತ ಕೆಪಾಸಿಟಿ ಇರ್ತದೆ. ಇವಾಗ ಅದಕ್ಕೆ ಏನಾಗುತ್ತೆ, ಸಮಸ್ಯೆ ಅಂತಂದ್ರೆ ಈಗ ಅದಕ್ಕೆ ಒಂದು 4 ಲೀಟರ್ ನೀರ್ ಸಾಕು. ಅರ್ಥ ಆಗ್ತಿದ್ಯಾ? ಆ 4 ಲೀಟರ್ ನೀರ್ ಜಾಗದಲ್ಲಿ ನಮ್ಮ 100 ಲೀಟರ್ ನೀರ್ ಕೊಟ್ರೆ ಅದು ಶೀತ ಆಗ್ತದೆ, ಮತ್ತೆ ಬೇರ್ ಕೊಳೆಯೋದು ಎಲ್ಲ ಪ್ರತಿಯೊಂದು ರೋಗ ಅಲ್ಲಿಂದನೇ ಬರ್ತದೆ. ಇದಕ್ಕೆ ಇನ್ನೊಂದು 2-3 ವರ್ಷ ಆದ್ಮೇಲೆ 100 ಲೀಟರ್ ಕೊಟ್ಟರು ತಡೀತದೆ. ಅವಾಗ ನಿಮ್ಗೆ ಎಷ್ಟೇ ಶೀತ ಆದ್ರೂ ಅದು ತಡ್ಕೊಳ್ತದೆ. ಆತರ ಇದು 1.5 ಅಡಿ ಹೈಟ್ ಇದೆ. 2 ಅಡಿನ ಹೈಟ್ ಇದೆ. 2 ಅಡಿ ಇಷ್ಟು ಹಾಕಿದ್ರೆ ಸಾಕು. ಮಿಕ್ಕಿದ್ರೆ ಬೇಜಾನು, ಸೆಂಟ್ರಲ್ಲಿ ಬೇಕಾದ್ರೆ ಬೇಜಾನ್ ಸರ್, ಬೇಜಾನು ಅಡಿಕೆ ಹಾಕ್ಬೋದು. ಅಂದ್ರೆ ನಮ್ದು ಇದು ನಿಮ್ ಮಣ್ಣು ಯಾವ ತರ ಮಣ್ಣು ನೋಡಿಲ್ಲ, ತುಂಬಾ ಇದ್ರ ಮಣ್ಣು ಕೆರೆಯಿಂದ ಹೊಡಿಸಿರೋದು, ಮಣ್ಣು ಸರಿ ಇಲ್ಲ. ಇದು ಮಾಡೋಕ್ಕೋಸ್ಕರ ಮಾಡಿರೋದು ನಾವು. ರೆಡ್ ಸಾಯಿಲ್ ಐತೆ, ಕೆರೆ ಮಣ್ಣು ಐತಲ್ಲ ನೋಡಿ, ಅದ್ರದ್ದು ಸೀಲ್ಟ್ ಎಲ್ಲ ತಂದು ಹೊಡಿರೋದಿಲ್ಲ ನಾವು, ಅದಕ್ಕೋಸ್ಕರ ಈ ತರ ಇರೋದು. ಇದಕ್ಕಿಂತ ಇದು ಹೈಟ್ ಮಾಡಿದ್ರಿ, ಸೇಮ್ ಇದೇ ತರ ನಾಟಿ ಮಾಡುವಾಗ ಮಾತ್ರ ಈ ತರ ಸ್ವಲ್ಪ ಹೈಟ್ 1 ಅಡಿ ಹೈಟ್ ಮಾಡ್ಬಿಟ್ಟು ಮಾಡ್ಬೋದು. ಆತರ ಮಣ್ಣಲ್ಲಿ ಆರಾಮಾಗಿ ಬೆಳಿಬಹುದು. ಅಂದ್ರೆ ನೀರ್ ನಿಲ್ತ್ಕೊಳ್ಳಂಗಿಲ್ಲ, ಕೆಸರು ಗದ್ದೆ ಮಾಡೋ ರೇಂಜ್ ನೀರ್ ನಿಲ್ತ್ಕೊಳ್ಳಿಲ್ಲ ಅಷ್ಟೇ. ಇದೆಲ್ಲ ಹೊಸದಾಗಿ ಹಾಕಿರೋದು. ನೋಡಿ ಇದು ನಿಮ್ಗೆ ಲೀಫು ಎಷ್ಟು ಆರ್ಡಿಂಗ್ ಆಯ್ತು ನೋಡಿ. ಇದು ಅದಲ್ವಾ, ಇದು ಬಲ್ತಿರೋ ಗಿಡ. ಆಲ್ಮೋಸ್ಟ್ ಇದು 9 ಮಂತ್ಸ್ ಪ್ಲಾಂಟ್. ಇದು ಇದಕ್ಕೆ ಏನು ಆಗಿಲ್ಲ, ಆಯ್ತೈತಿಯಾ? ಇದು 1 ವರ್ಷದ ಗಿಡ ಆಯ್ತು, ಏನು ಸಮಸ್ಯೆನೇ ಬರ್ತಿರ್ಲಿಲ್ಲ. ಇವಾಗ ಪ್ಲಾಂಟೇಶನ್ ಮಾಡೋದು ಒಂದ್ ತಿಂಗಳಾಯ್ತಲ್ವಾ? 1 ತಿಂಗಳಾಯ್ತು ಅಷ್ಟೇ ಇದಕ್ಕೆ ನೆಟ್ಟಿ. ಬನ್ನಿ ಇದಕ್ಕೆ ನೋಡ್ತೀನಿ. ನೋಡಿ 7 ಮಂತ್ಸ್ 6 ಮಂತ್ಸ್ ಪ್ಲಾಂಟ್ ಸರ್ ಇದು. ಇದು ನೋಡ್ಬೋದು ನಿಮ್ಗೆ ಎಲ್ಲೋ ಕಲರ್ ಇದೆ, ಆಲ್ಮೋಸ್ಟ್ ತುಂಬಾ ಎಲ್ಸಿದೆ ಇದು. ಇದಕ್ಕೇನಾಗುತ್ತೆ, ಡೈರೆಕ್ಟ್ ನಾವು ಮ್ಯಾಟ್ ಗೇಟ್ ಎಲ್ಲ ಮಾಡಿಲ್ಲ. ಸನ್ ಬರ್ನ್ ಆಯ್ತು ಅಂದ್ರೆ
ಈ ತರ ಎಲ್ಲೋ ಬಂದ್ಬಿಡ್ತದೆ. ಗಿಡ ಏನ್ ಸಾಯೋದಿಲ್ಲ ನಿಮ್ಗೆ, ಓಕೆ ಬಟ್ ಡೆವಲಪ್ಮೆಂಟ್ ಸ್ವಲ್ಪ ಡಿಲೇ ಆಗ್ತದೆ. ಡಿಲೇ ಆಗುತ್ತೆ. ಹೌದು. ಅವಾಗ ಏನ್ ಮಾಡ್ಬೇಕು ನಾವು ಶೇಡಿಂಗ್ ಸುತ್ತ ಟ್ರಂಚ್ ಮಾಡಿ ಈ ನೀರು ವಾಟರ್ ಮ್ಯಾನೇಜ್ಮೆಂಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಟ್ಕೊಂಡು ಸನ್ಲೈಟ್ ಮುಖ್ಯವಾಗಿ ಇದಕ್ಕೆ. ಈಗ ಲೀಫ್ ಮೇಲ್ಗಡೆ ಕಟ್ಬೇಕಲ್ಲ ಸೈಡ್ ಕಟ್ಟಬೇಕು? ಸೈಡ್ ಕಟ್ಟಿದ್ರೆ ಸಾಕು. ಸೈಡ್ ಕಟ್ಟಿದ್ರೆ ಸಾಕು. ಇದೇನಾಗ್ತದೆ ಒಂದ್ ಸೈಡ್ ಬಿಸಿಲು ನಿಮ್ಗೆ ಬರ್ಲೇಬೇಕು. ತೀರಾ ಶೇಡ್ ಮಾಡ್ಬಿಟ್ರೆ ಬರೋದಿಲ್ಲ. ಮೇಲ್ಗಡೆ ಓಪನ್ ಇಟ್ಕೊಂಡ್ರೆ ಅದು ನಿಮ್ಗೆ ಮೇಲ್ಗಡೆ ಡೆವಲಪ್ಮೆಂಟ್ ಆಗೋದು. ಸುತ್ತ ಕವರ್ ಮಾಡ್ಬಿಟ್ರೆ ಅದು ಡೆವಲಪ್ಮೆಂಟ್ ಹಂಗೆ ಗಿಡಕ್ಕೇನೂ ಆಗಲ್ಲ, ಬಟ್ ಡೆವಲಪ್ಮೆಂಟ್ ಆಗೋದಿಲ್ಲ. ಆತರ ನೋಡಿ, ಇವಾಗ ಪ್ಲಾಂಟೇಶನ್ ಮಾಡಬಾರ್ದು ಈಗ ಆಕ್ಚುಲಿ. ಇದಕ್ಕೆ ಎಷ್ಟು ಸಮ್ಮರ್ ಬರ್ತದೆ, ಇನ್ನು ಹೀಟ್ ಜಾಸ್ತಿ ಆಗುತ್ತೆ. ನಾವ್ ಅದಕ್ಕೆ ಶೇಡ್ ನೆಟ್ ಮಾಡಿಲ್ಲ ಅಂತಂದ್ರೆ ಅದು ಇನ್ನು ಲೀಫ್ ಎಲ್ಲ ತೀರಾ ಹೋಗ್ಬಿಡ್ತದೆ ಅದು. ನೋಡಿ, ಇದೆಲ್ಲ ಎಳೆ ಗಿಡ, ಇದು ಬೆಳೆಸ್ ಗಿಡ. ಇದು ಗಿಡ ಏನು ಹೋಗೋದಿಲ್ಲ, ಬಟ್ ಎಲ್ಲ ಎಲೆ ಎಲ್ಲ ಸುಟ್ಟಾಗ್ತದೆ. ಸರ್, ಇಲ್ಲಿ ಮುಳ್ಳಂದಿ ಜಾಸ್ತಿ ನಮ್ಗೆ ಮೇನು. ಮುಳ್ಳಂದಿ ಅಂತ ಬರ್ತದೆ, ದೊಡ್ಡ ಹಂದಿ ಏನು ಮಾಡೋದಿಲ್ಲ. ಅದೇನ್ ಮಾಡ್ತದೆ, ಇದ್ದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಸ್ವಲ್ಪ ಸೀಡ್ಸ್ ಇರ್ತದೆ ಒಳಗಡೆ. ಅದು ಸೀಡ್ಸ್ ಒಳ್ಳೆ ಫ್ರಾಗ್ರೆನ್ಸ್ ಬರ್ತದೆ, ವನಿಲಾ ಫ್ರಾಗ್ರೆನ್ಸ್ ಬರ್ತದೆ. ಅದು ನಿಮಗೆ 1 ಕಿಲೋಮೀಟರ್ ರೇಂಜ್ ಅಲ್ಲಿ ಇದ್ರಿಂದ ಗುರುತಿಸ್ತದೆ. ಹೌದಾ? ಈ ಲೀಫ್ ಎಲ್ಲ ಏನು ಮಾಡಲ್ಲ, ಅದು ಕೆಳಗಡೆ ಬಗ್ದು ಅದು ಸೀಡ್ಸ್ ಇರ್ತದೆ, ಅದನ್ನ ತಿಂತದೆ ಅದು. ಈ ಗಿಡ ಎಲ್ಲ ಕಟ್ ಮಾಡ್ಬಿಟ್ಟು ಅದನ್ನ ಮಾತ್ರ ಕಟ್ ಮಾಡ್ಬಿಡ್ತದೆ. ಈಗ ನೀವು ನೋಡಿ, ಇದೆಲ್ಲ ಎಕ್ಸ್ಟ್ರಾ ಹಾಕಿರೋದು ನಾವು. ಅದು 5 ಗಿಡನೂ ತೆಗೆದ್ಬಿಟ್ಟಿತ್ತು. ಅದ್ರ ಸಮುದ್ರಕ್ಕೆ ಬರ್ಬೇಕಾಗಿತ್ತು ಇದು. ಇದೆಲ್ಲ ಕಟ್ ಮಾಡಿ ಪೂರ್ತಿ ಎಲ್ಲ ಕಟ್ ಮಾಡಿ ತಿನ್ಕೊಬಿಟ್ಟಿತ್ತು. ಇವಾಗ ಹೊಸದಾಗಿ ಪ್ಲಾಂಟೇಶನ್ ಮಾಡಿರೋದು ಮುಳ್ಳಂದಿ. ಸಣ್ಣದಾಗಿ ಇಷ್ಟು ದಪ್ಪ ಬರ್ತದೆ. ಮುಳ್ಳಂದಿ ಗೊತ್ತಿರ್ಬೇಕಲ್ಲ ನಿಮ್ಗೆ? ಅದಕ್ಕೆ ಮುಳ್ಳಂದಿ ಗೊತ್ತು. ಅದ್ರದ್ದೊಂದು ಮೇಜರ್ ಇಶ್ಯೂ ಇದಕ್ಕೆ. ಅದು ಬಿಟ್ರೆ ನಿಮ್ಗೆ ಆಡ್ಮರಿ, ಮೇಕೆ ಮರಿ ಒಂದ್ ಸ್ವಲ್ಪ ತಿಂತದ ಇದಕ್ಕೆ. ಅದನ್ನ ಎರಡು ಬಿಟ್ರೆ ಇನ್ಯಾವುದೇ ಹಸು ಆಗ್ಲಿ, ಕುರಿ ಆಗ್ಲಿ, ದನ ಆಗ್ಲಿ ಯಾವ್ದು ಇದನ್ನ ತಿನ್ನಲ್ಲ. ಕೋತಿಗಳು ಸುತ್ತ ಇದನ್ನ ತಿನ್ನೋದಿಲ್ಲ, ಫ್ರೂಟ್ ತಿನ್ನೋದಿಲ್ಲ. ಇದು ಸರ್ ಅದಕ್ಕೆಲ್ಲ ಅಂತ ಇದೆ. ಇದು ಮಾಡುವಾಗ ಕೋತಿಗಳು ಬಂದ್ರೆ ಕೋತಿಗಳು ಸರ್ ಇದನ್ನ ತಿನ್ನೋದಿಲ್ಲ, ಬಟ್ ಚೇಷ್ಟೆ ಅಂತ ಇರ್ತದಲ್ಲ ನೋಡಿ, ಕಾಯಿ ಉದುರ್ಸೋದು, ಅದೊಂದು ಸಮಸ್ಯೆ ಎಲ್ಲೋ ಇದ್ದೇ ಇರ್ತದೆ. ಅದು ನಿಮ್ಗೆ ತಿನ್ನಕ್ಕೋಸ್ಕರ ಕೇಳೋದಿಲ್ಲ ಅದು. ಇದು ಕಾಯಿ ಆಗಿರೋದಾಗ್ಲೇ ಹಾರ್ವೆಸ್ಟ್ ಮಾಡೋದ್ರಿಂದ ಇದು ಮರದಲ್ಲಿ ಹಣ್ಣಾಗೋದಿಲ್ಲ. ಇದು ಹಣ್ಣಾದ್ರೆ ಕೋತಿಗಳು ತಿಂತವೆ. ಆಮೇಲೆ ಇದು ಕಾಯಲ್ಲಿ ಏನ್ ತಿಂದ್ರೆ ತುಂಬಾ ಒಗ್ರಿರ್ತದೆ. ಯಾವ್ದೇ ಪ್ರಾಣಿ ಅದನ್ನ ಲೈಕ್, ಹಂಗಾಗಿ ಸುತ್ತ ತಿನ್ನೋದಿಲ್ಲ. ಒಂದ್ಸತಿ ಬಂದು ನೋಡ್ಬಿಟ್ಟು ಚೆನ್ನಾಗಿ ಹೊರಟೋಗ್ಬಿಡ್ತದೆ. ಅದೇ ಟೇಸ್ಟ್ ಇದ್ರೆ ತಿಂದ್ಬಿಟ್ಟು ನಿಮ್ಗೆ ಟೊಮೊಟೊ ಗಿಮೊಟೊ ಏನು ಬಿಡೋದಿಲ್ಲ, ತರಕಾರಿನೂ ಬಿಡೋದಿಲ್ಲ ಅದು. ಬಟ್ ಇದನ್ನ ಮಾತ್ರ ಮುಟ್ಟೋದಿಲ್ಲ. ಅದಕ್ಕೆ ಅಲ್ಲಿ ಕೋತಿ ಸಮಸ್ಯೆ ಐತೆ. ಅದು ಇದೊಂದು ಅದೇ ಸಮಸ್ಯೆ ಇದ್ರು ನಿಮ್ಗೆ ಮೇಜರ್ ಆಗಿ ಮಾಡ್ತದೆ. ಏನಾದ್ರು ಅದು ಒಂದ್ಸರಿ ಬಂದ್ ನೋಡುತ್ತೆ, ಅದು ಇಷ್ಟ ಆಯ್ತು ಅಂದ್ರೆ ಬಂದ್ ತಿರ್ಗಾ ಮತ್ತೆ ಬರ್ತದೆ. ಅದು ಇಲ್ಲ ಅಂತಂದ್ರೆ ತಿರ್ಗಾ ವಾಪಸ್ ಬರೋದಿಲ್ಲ. ಅದು ಫಸ್ಟ್ ಒಂದು ಅಟೆಂಪ್ಟ್ ಮಾಡೇ ಮಾಡುತ್ತೆ ಕೋತಿ. ಚೇಷ್ಟೆ ಎಲ್ಲೋ ಬಿಡೋದಿಲ್ಲ ಅದು. ಒಂದ್ ಸ್ವಲ್ಪ ಕೀಳೋದು ಮಾಡೋದೆಲ್ಲ ಇದ್ದೇ ಇರ್ತದೆ. ಅದು ಉಪಯೋಗ ಇಲ್ಲ ಅಂತ ಗೊತ್ತಾದಾಗ ಅದು ಬರೋದಿಲ್ಲ ಅದು. ಸರಿನಾ? ಸರಿ ಸರ್, ಬನ್ನಿ. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಬಿಡಿ. ಅಷ್ಟೇ ಸರ್, ಇದೇ ಇತ್ತು ನಮ್ಗೆ. ಅದು ಕರ್ರ ಮಣ್ಣಲ್ಲಿ ಮಾತ್ರ ಈ ತರ ನಮ್ದು ಇದೆ ಅಲ್ವಾ, ಇದು ಆಲ್ಮೋಸ್ಟ್ ಇದು ಬ್ಲಾಕ್ ಸೈಲ್ ತರಾನೇ ಕಾಣ್ತದೆ ನಿಮ್ಗೆ. ಹೌದು, ಬಟ್ ನಿಮ್ಗೆ ಇದ್ರಲ್ಲಿ ಯಾವ್ದೇ ಕ್ರಾಪ್ ಮಾಡಿದ್ರು ಬರ್ತದೆ. ಈಗ ಇದು ಉದ್ದೇಶ ಏನಪ್ಪಾ ಅಂತಂದ್ರೆ ನೀರೊಂದು ಬರಬಾರ್ದು ಇಲ್ಲಿಗೆ. ಈಗ ನೋಡಿ, ಹೈಟ್ ಮಾಡೋದು ಉದ್ದೇಶ ನಮಗೆ ಕಬ್ಬು ಬೆಳೆಯಕ್ ಆಗ್ತಿರ್ಲಿಲ್ಲ. ಇಲ್ಲಿ ಒಂದ್ ಅರ್ಧ ಅಡಿ ಅದಕ್ಕಿಂತ ಹೈಟ್ ಮಾಡಿದ್ರೆ ಕಬ್ಬು ಬೆಲೆ ಬರುತ್ತೆ. ಇದಕ್ಕಿಂತ ಸ್ವಲ್ಪ ಸಾಫ್ಟ್ ಇರುತ್ತೆ. ಇದರಲ್ಲೇ ಬರ್ತದೆ ಸರ್. ಈಗ ನಾವ್ ಹೇಳಿದ್ನಲ್ಲ, ಇಲ್ಲೆಲ್ಲ ನಮ್ಮ ಭತ್ತ ಬೆಳೆದ್ಬಿಡ್ತೀವಿ ಸುತ್ತ, ನಮ್ಮಕ್ಕೂ ಭತ್ತ ಹಾಕ್ಬಿಡ್ತೀವಿ. ಅದಕ್ಕೋಸ್ಕರ ನಮ್ ಲ್ಯಾಂಡ್ ಅಲ್ಲಿ ಬರಲ್ಲ. ಅದು ತೆವರಿ ಮೇಲೆ ಹಾಕಿದೀವಿ, ನೋಡಿರ್ಬೋದು, ಚೆನ್ನಾಗಿದೆ ಅದು. ಅದೇ ಬದು ಹೈಟ್ ಇದ್ರೆ ಚೆನ್ನಾಗಿ ಬರ್ತದೆ. ಆ ತರ ಸಿಸ್ಟಮ್ ಮಾಡ್ಕೋಬೇಕು. ನೀವು ಪ್ಲಾಂಟೇಶನ್ ಮಾಡ್ಬಿಟ್ಟು ಸುತ್ತ ನೀರ್ ನಿಂತ್ಕೊಳ್ಳೋ ಜಾಗ ಆದ್ರೆ ಬರೋದಿಲ್ಲ. ಇಲ್ಲ ಹೊಟ್ಟೋಗ್ಬಿಡುತ್ತೆ. ಮಿನಿಮಮ್ 1 ಮೀಟರ್ ಡಿಸ್ಟೆನ್ಸ್ ಆದ್ರೂ ಸ್ವಲ್ಪ ಹೈಟ್ ಇರ್ಬೇಕು. ನಾವು ಏನ್ ಮಾಡೋಣ ಪ್ಲಾನ್, ಈ ತರ ಸಮೂಹ ಐತೆ, ಸ್ವಲ್ಪ ಪೂರ್ತಿ ಜಮೀನೆಲ್ಲ ಬೆಡ್ ಮಾಡೋದ್ ಬೇಡ. ನೀವು ಆ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೆಡ್ ಮಾಡಿ, ಆ ಗಿಡಕ್ಕೆ ಏನ್ ಬೇಕು ಅದನ್ನ ಮಾತ್ರ ಕೊಡಿ. ಗೊಬ್ಬರನಾದ್ರೂ ಅಷ್ಟೇ, ಮಣ್ಣಾದ್ರೂ ಅಷ್ಟೇ, ಏನೇ ಆದ್ರೂ ಅಷ್ಟೇ. ನಿಮ್ ಸುತ್ತ ಓಪನ್ ಫೀಲ್ಡ್ ಮಸ್ತ್ ಜಮೀನೆಲ್ಲ ದೊಡ್ಡದಾಗಿದೆ, ಜಮೀನಿಗೆಲ್ಲ ಮಣ್ಣು ಉಡ್ಸೋದು, ಗೊಬ್ಬರ ಉಡ್ಸೋದು ಎಲ್ಲ ಮಾಡ್ತಾರೆ. ಅದು ಗೊಬ್ಬರನಂತೂ ನಿಮ್ ಜಮೀನ್ ಪೂರ್ತಿ ಹಾಕ್ಬೋದು. ತೋಟ ಮಾಡೋರು ಮಾತ್ರ ಹೇಳ್ತಿರೋದು. ನೀವು ಕಮರ್ಷಿಯಲ್ ಆಗಿ ಬೇರೆ ಯಾವ್ದಾದ್ರು ಕ್ರಾಪ್ ಮಾಡ್ತಿದ್ರೆ ತೋಟಕ್ಕೆಲ್ಲ ಗೊಬ್ಬರ ಹಾಕ್ಬೋದು. ತೋಟ ಇದ್ರೇ ಮಾಡ್ತೀವಿ ಅಂತ ಹೇಳಿದಾಗ ಆ ಬುಡಕ್ಕೆ ಏನ್ ಮಾಡ್ತಾ ಅದನ್ನ ಮಾತ್ರ ಕೊಡ್ಬೇಕು. ವೇಸ್ಟ್ ಆಗಿ ಕಳೆ ಬೆಳೆಯೋದಕ್ಕೆಲ್ಲ ಗೊಬ್ಬರ ಹಾಕ್ಬಾರ್ದು. ನಮ್ಗೆ ಮೈನ್ ಇದ್ದಿದ್ದೆ ಈ ಕಪ್ಪು ಮಣ್ಣು ಅಂತ. ಅದು ನಮಗ ತಮಿಳ್ನಾಡು ಮಣ್ಣು ಏಲಕ್ಕೆ ಬರಲ್ಲ. ಬಂದು ನೋಡಿದ್ರೆ ಅದೇ ಮಣ್ಣು ಇಲ್ಲೇ ಐತೆ. ಇಲ್ಲಿ ಅಂತಲ್ಲ, ಇದೇ ತರದ ಮಣ್ಣು ನಿಮ್ಗೆ ಸೌತ್ ಆಫ್ರಿಕಾದಲ್ಲೂ ಸಿಗುತ್ತೆ, ಮತ್ತೆ ಇದ್ರಲ್ಲೂ ಸಿಗುತ್ತೆ, ದಕ್ಷಿಣ ಇದ್ರಲ್ಲೆಲ್ಲ ಸಿಗುತ್ತೆ. ಆಲ್ಮೋಸ್ಟ್ ನಮ್ಮ ಹೇಳ್ತಾರೆ ಏನೋ ಹಿಂದಿನ ಕಾಲದಲ್ಲಿ ಎಲ್ಲ ಒಟ್ಟಿಗೆ ಕಚ್ಕೊಂಡಿತ್ತು, ಇವಾಗೆಲ್ಲ ಡಿವೈಡ್ ಆಗ್ಬಿಟ್ಟಿದೆ ಅಂತ. ಅಲ್ಲಿ ಬೆಳೆದಿದೆ ಅಂದ್ರೆ ಇಲ್ಲಿ ಬೆಳೀತದೆ. ಇಲ್ಲ, ನಮ್ಮೂರಲ್ಲಿ ಕಂಟ್ರಿ ಮತ್ತೆ ಇದ್ರಲ್ಲೆಲ್ಲ ಇದಿರ್ತದೆ. ಮೆಕ್ಸಿಕೋದಲ್ಲಿ ಮತ್ತೆ ಇದರಲ್ಲಿ ಕೀನ್ಯಾದಲ್ಲೆಲ್ಲ ಬೆಳಿತಾರೆ. ಅದಕ್ಕೂ ಇದಕ್ಕೂ ನೀವು ನೋಡ್ಬೋದು, ಆ ವೆರೈಟಿ ನಮ್ಮಲ್ಲಿ ಸೂಟ್ ಆಗ್ತಾ ಇಲ್ಲ. ಕಾರಣ ಏನು, ಅದ್ರದ್ದು ಮಣ್ಣು ಇದರೇ ಬೇರೆ ಇರ್ತದೆ, ನಮ್ಮ ಮಣ್ಣೇ ಬೇರೆ ಇರ್ತದೆ. ಇದೆಲ್ಲ ಸೌತ್ ಇಂಡಿಯನ್ ವೆರೈಟಿ ಇದೆಲ್ಲ, ಇದು ಇಂಡಿಯನ್ ವೆರೈಟಿಗಳೆಲ್ಲ. ಅಂದ್ರೆ ಇವಾಗ ಗೊತ್ತಾಗ್ತಾ ಇದೆ ನಮ್ಗೆ, ಅವಾಗ ಗೊತ್ತಿರಲಿಲ್ಲ. ಬೆಳವಣಿಗೆ ಆಗ್ತಾ ಇದೆ ಅಂತಂದ್ರೆ ಆ ಸೈಲ್ ಈ ಸೈಲ್ ಒಂದ್ ಆಲ್ಮೋಸ್ಟ್ ಸೇಮ್ ಇರ್ತದೆ ಅಂತ. ಅದಕ್ಕೆ ಬಂದ. ಸರಿನಾ? ಸರಿ. ಈ ನೇಚರ್ ಸಪೋರ್ಟ್ ಇರಲೇಬೇಕು.
ಒಂದು ಗಾಳಿ ಬೆಳಕಾಗ್ಲಿ ಹ್ಮ್ ಹ್ಮ್ ಎಲ್ಲೊಂದು ಈ ಎಲೆಯಿಂದನೇ ಆಲ್ಮೋಸ್ಟ್ ಒಂದು 60-70% ಇದರಿಂದನೇ ತಗೊಳ್ತದೆ. ಏನೇ ಬೇಕಾದ್ರು ಈಗ ನೀವು ಗಮನಿಸಬಹುದು, ಔಷಧಿ ಹೊಡಿತೀರಾ, ಎಲೆ ಹೊಡಿತೀರಾ, ಹೌದು, ಅದೆಲ್ಲ ಪೂರ್ತಿ ಗಿಡಕ್ಕೆಲ್ಲ ಹೆಂಗ್ ಸ್ಪ್ರೆಡ್ ಆಗ್ತದೆ, ಎಲೆಯಿಂದ ಹೋಗುತ್ತೆ. ಹಾ ಅದು ಹೀರ್ಕೊಳ್ಳುವಂತ ಕೆಪಾಸಿಟಿ ಅದಕ್ಕೆ ಇರ್ತದೆ. ನೇಚರ್ ಏನೇ ಸಿಕ್ಕರು ಹೀರ್ಕೊಂಡು ಅದು ಡೆವಲಪ್ಮೆಂಟ್ ಆಗ್ತದೆ ಆ ತರ. ಸರಿ ಸರ್, ಅರ್ಥ ಆಗ್ತಾ? ಇವಾಗ ಒಂದು ನಿಮ್ಗೆ ಒಂದು ಪರ್ಫೆಕ್ಟ್ ಪ್ಲಾನಿಂಗ್ ಅಂತ ಬಂದಿರೋದು. ಇವಾಗ ಅರ್ಥ ಆಯ್ತಾ? ಫೋನ್ ಅಲ್ಲಿ ಹೇಳೋದಕ್ಕೂ ವಿಡಿಯೋದ ಡೈರೆಕ್ಟ್ ಬಂದಿರೋದಕ್ಕೆ ಒಂದು ಹೌದು ಒಳ್ಳೆ ಮಾಹಿತಿ ಸಿಕ್ತು ನಮ್ಗೆ. ಇವಾಗ ನೀವ್ ಹೇಳ್ತೀರಿ ಫಾರಿನ್ ವೆರೈಟಿ ಮಾಡ್ಬೇಕು ಸರ್, ಒಂದೇ ಸರಿ ನಮಗೆ ಬಲ್ಕ್ ಆಗಿ ಅಮೌಂಟ್ ಬರ್ತದೆ, ಒಳ್ಳೆ ರೇಟ್ ಇರ್ತದೆ ಅಂತ ನೀವ್ ಹೇಳ್ತೀರಿ, ನಿಮ್ ಕಾನ್ಸೆಪ್ಟ್ ಇರ್ತದೆ. ಬಟ್ ಇಲ್ಲಿ ವಾಸ್ತವ ಸ್ಥಿತಿ ನಿಮ್ಗೆ ಹೇಳಿದಾಗ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬರ್ತದೆ. ಅವಾಗ ನಿಮ್ಗೆ ಯಾವ್ದು ಬೆಳಿಬೇಕು ಅಂತ ಪ್ಲಾನಿಂಗ್ ಬರ್ತದೆ. ನಮ್ ಇಂಡಿಯನ್ ವೆರೈಟಿ ಇಂಡಿಯನ್ ಹಾಕಿದ್ರೇನೆ ಫಸ್ಟ್, ಆಮೇಲೆ ಬೇಕಾದ್ರೆ ನೀವು ಯಾವ ತರ ಫಸ್ಟ್ ನಿಮ್ಗೆ ಅದು ಅಡ್ಜಸ್ಟ್ ಆಗ್ತಾ ಇದೆ ಅಂತಂದಾಗ ಅದ್ರಲ್ಲೇ ನಿಮ್ಗೆ ಏನೇನ್ ಬೇಕು ಡೆವಲಪ್ಮೆಂಟ್ ಅದೆಲ್ಲ ಮಾಡ್ಕೋಬಹುದು. ಮೇಜರ್ ಆಗಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಮ್ಗೆ ಏನ್ ಮಾಡ್ಬೇಕು, ಒಂದು ಸ್ಟಾರ್ಟಿಂಗ್ ಅಂತದಿಂದ ಶುರು ಮಾಡ್ಬೇಕು. ಸರಿ ಸರಿ, ಆಯ್ತು. ತಗೊಂಡೋಗಿ ಅದನ್ನು ತಗೊಂಡೋಗಿ ಸ್ಯಾಂಪಲ್ ಬೇಕಾದ್ರೆ ತಗೊಂಡೋಗಿ ನೀವು ಒಂದು ಟ್ರಯಲ್ ಆಗಿ ಏನಾದ್ರು ಮಾಡ್ಬೇಕು ಅಂತಂದ್ರೆ ಎಲ್ಲಾ ವೆರೈಟಿ ತಗೊಂಡೋಗಿ ಇದು ಬರೋ ಮಟ್ಟಿಗೆ ಅದು ಬರೋದಿಲ್ಲ. ಆತರ ನಾವು ಎಕ್ಸ್ಪೆರಿಮೆಂಟ್ ಎಲ್ಲ ಸುಮಾರು ಮಾಡಿದೀವಿ ನಾವು. ಒಂದೇ ಜಾಗದಲ್ಲಿ ಎಲ್ಲಾ ವೆರೈಟಿನೂ ಹಾಕಿ ಯಾವ್ದು ಬರ್ತದೆ. ನಾನು ಹೇಳಿದ್ರೆ ನಿಮ್ಗೆ 15 ವೆರೈಟಿ ಹಾಕಿದ್ದೆ ನಾನು, 4 ವೆರೈಟಿ ಮಾತ್ರ ನಾನು ಉಳ್ಕೊಂಡಿದ್ದು. ಆತರ ಆಗಿದೆ. ಅಲ್ಲಿ ಉಳ್ಕೊಂಡು ಅಲ್ಲಿ ಡೆವಲಪ್ ಆಗ್ತಾ ಇದೆ ಅನ್ನೋದು ಮಾತ್ರ ನಾವು ಡೆವಲಪ್ ಮಾಡಿ ಬೇರೆಯವ್ರಿಗೆ ಮಾಡ್ತೀವಿ. ನಿಮ್ಗೆ ಬೇಕಿದೆಲ್ಲ ಬೇಗ ಅಂದ್ರೆ ಅವ್ರ ಆಪ್ಷನಲ್, ಅದು ನಾವ್ ಹೇಳ್ತೀವಿ ಇರೋದು ವಿಚಾರ ಹಿಂಗಿದೆಯಪ್ಪ, ಬೇಕು ಅಂದ್ರೆ ಮಾಡ್ಕೊಡ್ತೀವಿ, ಇಲ್ಲ ಇಲ್ಲ ಅಂತ ಹೇಳ್ತೀವಿ. ಈಗ ಎತ್ಕೊಂಡು ಹೋಗಿ ಒಂದು ನೆಲೆಯಲ್ಲಿ ಇಟ್ಟು ಸ್ಯಾಂಪಲ್ ಮಾಡ್ಬೋದಲ್ಲ, ಒಂದು 2-3 ತಿಂಗಳು. ಸರ್ ಅದೇನಾಗುತ್ತೆ ಅಂದ್ರೆ ನಾವು ಶೇಡ್ ನೆಟ್ ಅಲ್ಲಿ ಇದೇ ತರ ಬೆಳೆಸಿರ್ತೀವಿ, ಗಿಡ ಹೆಲ್ದಿ ಆಗಿರುತ್ತೆ, ಡಾರ್ಕ್ ಆಗಿ ಎಲ್ಲ ಇರ್ತದೆ. ಬಟ್ ಓಪನ್ ಫೀಲ್ಡ್ ಡೈರೆಕ್ಟ್ ಆಗಿ ನೀವು ತಗೊಂಡು ಬಿಸಿಲು ಗಿಡೋದು ಆತರ ಮಾಡಿದಾಗ ಸ್ವಲ್ಪ ಅಡ್ಜಸ್ಟ್ ಆಗ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನೀವು ಪ್ಲಾಂಟೇಶನ್ ಮುಂಚೆನೆ ಒಂದು 15 ದಿವಸ ಮಿನಿಮಮ್ 15 ದಿವಸನಾದ್ರು ತಗೊಂಡೋಗಿ ನಿಮ್ ಟೆಂಪರೇಚರ್ ಸೆಟ್ ಆಗೋರ್ಗು ಒಂದು ನೆರಳಲ್ಲಿ ಇಟ್ಕೊಂಡು ಒಂದ್ ಸ್ವಲ್ಪ ನೀರು ಕೊಟ್ಕೊಂಡು ನೀವು ಮೇಂಟೈನ್ ಮಾಡಿ. ಅಂದ್ರೆ ಗೊತ್ತಾ, ತಗೊಂಡೋಗಿ ಫಸ್ಟ್ ಪ್ಲಾಂಟೇಶನ್ ಇಟ್ಕೊಬಿಡಿ. ಅದಾದ್ಮೇಲೆ ನೀವು ಜಮೀನಲ್ಲಿ ನಿಮ್ಗೆ ಗುಂಡಿ ತೆಗೆಯೋದು ಮತ್ತೆ ಏನು ಜಮೀನ್ ವರ್ಕ್ ಏನಿರುತ್ತೆ ಅದನ್ನ ಮಾಡ್ಕೊಳ್ಳಿ. ಅದೆಲ್ಲ ರೆಡಿ ಆಗೋಷ್ಟು ಸೆಟ್ ಆಗಿರ್ತದೆ. ಅದಾದ್ಮೇಲೆ ಪ್ಲಾಂಟೇಶನ್ ಮಾಡ್ಕೋಬಹುದು ನೀವು. ಈಗ ಡೈರೆಕ್ಟ್ ಇಲ್ಲಿಂದ ತಗೊಂಡೋಗಿ ಡೈರೆಕ್ಟ್ ಪ್ಲಾಂಟೇಶನ್ ಮಾಡಬಾರ್ದು. ಓಕೆ ಓಕೆ ಓಕೆ, ಸರಿ ಸರ್, ಆಯ್ತು. ಸರಿ ಸರ್, ಓಕೆನಾ? ಓಕೆ, ತುಂಬಾ ಥ್ಯಾಂಕ್ಸ್. ಡೈರೆಕ್ಟ್ ನಮಗೂ ಇಷ್ಟು ಮಾಹಿತಿ ನಿಮ್ಗೆ ಬೇರೆ ಕಡೆ ಮಾತೇ ಆಡೋದಿಲ್ಲ. ಇದಿಷ್ಟು ಬೇಕಾದ್ರೆ ತಗೊಳ್ಳಿ. ನಾವು ಏನೇನು ಡೌಟ್ ಇದೆ ಎಲ್ಲ ಕ್ಲಿಯರ್ ಮಾಡಿದಿರಿ. ಮತ್ತೆ ಗಿಡಗಳು ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಬೇರೆ ಕಡೆ ನೋಡಿದ ತಕ್ಷಣ ಇಲ್ಲಿ ಆಲ್ಮೋಸ್ಟ್ ಒಂದು 8-10 ನರ್ಸರಿ ವಿಚಾರಿಸಿರ್ತೀರ, ಹೌದಲ್ಲ? ವಿಚಾರಿಸಿದೆ. ಎಲ್ಲಿ ನಿಮ್ಗೆ ಬೆಸ್ಟ್ ಅನ್ಸ್ಬೋದು? ನಮ್ಗೆ ಎಲ್ಲರೂ ವಿಚಾರಿಸಿದ್ರು ಡೌಟ್ ಕ್ಲಿಯರ್ ಮಾಡೋದಾಗ್ಲಿ, ಇಲ್ಲಿ ಗಿಡಗಳಾಗ್ಲಿ, ಗಿಡಕ್ಕೆ ಏನೇನು ಅಲ್ಲ ಮೇನ್ ನಮ್ಗೆ ರೇಟ್ ನಾನು ಸ್ವಲ್ಪ ಕಡಿಮೆ ಕೊಡ್ತೀನಿ ಅಂತಂದ್ರೆ ಜನ ಡೌಟ್ ಅಲ್ಲಿ ಮಾಡ್ತಾರೆ, ಅವನೇನು ಪ್ರಾಫಿಟ್ ಇಲ್ದೆ ಏನೋ ಇದಿಲ್ದೆ ಕಡಿಮೆ. ಇಲ್ಲ, ಈ ಗಿಡಕ್ಕೆ ರೇಟ್ ವ್ಯತ್ಯಾಸ ಅಂದ್ರೆ ಏನೇನು? ಅದೇ ನಿಮ್ಗೆ ಈಗ ನೀವು ಕೇಳಿದ್ರೆ ಪಾಟಲ್ಲಿ 10 kg ಪಾಟ್ ಸೇಮ್ ಏಜ್ ರೇಟ್ಗೆ 181ಕ್ಕೆ ಅದೇ ಹಂಗೆ ಅಂತ ಕೇಳ್ತೀರಾ. ಇಲ್ಲಿ ವ್ಯತ್ಯಾಸ ನೀವು ನೋಡ್ತೀರಲ್ಲ, ಅಲ್ಲಿ ವ್ಯತ್ಯಾಸ ಕೊಟ್ಟಿದ್ದೀರಿ. ಹೆಂಗೆ ಏನೇನು ಬರುತ್ತೆ ಅಂತ ಅದೆಲ್ಲ ಹೇಳಿದ್ರಿ, ಅದೆಲ್ಲ ನಮ್ಗೆ ಕ್ಲಾರಿಟಿ ಆಯ್ತು. ಈಗ ನಡ್ಬೋದು ಅಂತ ನಮಗೊಂದು ಕಾನ್ಫಿಡೆನ್ಸ್ ಅದಲ್ವಾ, ಅದು ಧೈರ್ಯ ನಿಮ್ಗೆ ಬರಬೇಕು. ಈಗ ಸುಮ್ನೆ ಗೊತ್ತಿಲ್ಲ ಒಂದು ತಗೊಂಡಾಗ ಹಾಕ್ಬಿಟ್ಟು ಬೇರೆ ಕಡೆ ನೋಡ್ತಾರೆ. ಈಗ ನಮ್ಮ ವಾಟ್ಸ್ಆಪ್ ನೀವು ನೋಡಿದ್ರೆ ಅನ್ನೋ ನಂಬರ್ ನಮ್ಮ ಸುರೇಶ್ ಸರ್ ವಿಡಿಯೋ ಮಾಡಿ ಹಾಕಿದ್ರು, ಅದ್ ನಾನು ಗಿಡ ಕೊಟ್ಟೇ ಇಲ್ಲ, ಯಾರ್ಯಾರು ಎಲ್ಲೆಲ್ಲೋ ಕೊಟ್ಬಿಟ್ಟು ಕೇಳಕ್ಕೆ ಇದಾಗ್ತದೆ. ಎಷ್ಟು ರೇಟ್ ಸರ್? ನಮ್ಮ 250 ರೂಪಾಯಿ ಕೊಡಾಗೆಲ್ಲ 600-700 ಈ ರೇಂಜ್ ಎಲ್ಲ ಗಿಡ ಮಾರ್ಬಿಟ್ಟಿದ್ದಾರೆ. ಕೊಡ್ಲಿ ಬೇಡ, ಗಿಡ ಕೊಟ್ಮೇಲೆ ಮಿನಿಮಮ್ ಅದಕ್ಕೆ ಏನ್ ಗೈಡೆನ್ಸ್ ಬೇಕು ಅದನ್ನ ಮಿನಿಮಮ್ ಪ್ಲಾಂಟೇಶನ್ ಈಗ ನೀವು ಕೊಡೋ ದುಡ್ಡಿಗೆ ಸರ್, ಈಗ ನೀವು ಕೊಡೋ ದುಡ್ಡ ಮಾತ್ರ ಖರ್ಚಾಗ್ಬಿಡ್ಬೋದು. ನಮ್ಮ ಕೊಟ್ಟರೆ ಗಿಡ ಉಳ್ಕೊಂಡು ಇಲ್ಲಾಂದ್ರೆ ಒಂದು 50-60 ವರ್ಷ ನಮ್ಮನ್ನ ಗೆಪ್ಪಿಸ್ಕೊತೀರಿ ನೀವು ತಗೊಂಡ್ರಿ ಅಂತ. ನೀವು ಕೊಟ್ಟ ದುಡ್ಡು ಒಂದು ವಾರ ಇರ್ತದೆ ಇರೋದಿಲ್ವಾ? ಅದಲ್ವಾ? ಅದಕ್ಕೆ ನೀವು ಕೊಟ್ಟಂತ ದುಡ್ಡಿಗೆ ನಾವು ಏನ್ ಮಾಹಿತಿ ಕೊಡ್ಬೇಕು ಅದನ್ನ ಎತ್ಕೊಂಡು ನಟ್ರು ಏನ ಡೌಟ್ ಇದ್ರು ಕ್ಲಿಯರ್ ಮಾಡ್ತಿರಲ್ಲ. ಹೇಳಿದ್ನಲ್ಲ ನಿಮ್ಗೆ, ಪ್ಲಾಂಟೇಶನ್ ಹಿಡಿದು ನಿಮ್ಗೆ ಮಾರ್ಕೆಟಿಂಗ್ ವರ್ಗು ಏನೇ ಡೌಟ್ಸ್ ಇದ್ರೆ ನಂಗೆ ಫೋನ್ ಮಾಡಿ. ಸರಿ, ಆತರ. ಈಗ ಆಲ್ರೆಡಿ ಹೇಳಿ ಏರಿಯಾ ಹೆಸರು ಸರ್? ಇದು ಕುಂತುರ್ಮೊಳೆ ಅಂತ, ಕೊಳ್ಳೇಗಾಲ ತಾಲೂಕು. ನಿಮ್ಗೆ ಕೂರ್ಗ್ ಬಿಟ್ರೆ ಲಾರ್ಜೆಸ್ಟ್ ಅವಕಾಡೋ ಪ್ರೊಡ್ಯೂಸರ್ ನಮ್ಮ ಊರಲ್ಲಿ ಮಾತ್ರನೇ. ಬೇರೆ ಕಡೆ ಎಲ್ಲ ಸಿಗುತ್ತೆ. ನರ್ಸರಿ ಹೆಸರು ಏನು? ಸಮೃದ್ಧಿ ಅವಕಾಡೋ, ಸಮೃದ್ಧಿ ಬೆಣ್ಣೆಹಣ್ಣಿನ ನರ್ಸರಿ ಅಂತ ಮಾಡ್ಕೊಂಡು. ಏರಿಯಾ ಹೆಸರು ಏರಿಯಾ ಇದೆ ಕುಂತುರ್ಮೊಳೆ ಅಂದ್ರೆ ಕುಂತುರ್ಮೊಳೆ. ಇಲ್ಲಿ ನಮ್ಗೆ ಕೊಳ್ಳೇಗಾಲ ಬಂದು ಕುಂತುರ್ಮೊಳೆ ಅಂದ್ರೆ ಬೆಂಗಳೂರಿಂದ ಬಂದ್ರೆ ಕೊಳ್ಳೇಗಾಲ ಬಂದು ಬರ್ಬೇಕು. ಬೆಂಗಳೂರಿಂದ ಬಂದ್ರೆ ಕೊಳ್ಳೇಗಾಲ ಬರ್ಬೋದು. ಈ ಕಡೆಯಿಂದ ಬರ್ಬೋದು ಅಂದ್ರೆ ಮೈಸೂರಿಂದ ಬರ್ಬೋದು. ಓಕೆ ಓಕೆ, ಸರಿ ಸರ್. ಸರಿ ಸರ್, ಥ್ಯಾಂಕ್ ಯು.